शिव चिदंबर, जय चिदंबर. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णू गुरुर्देवो महेश्वरा. गुरुर साक्षात परब्रह्मा तस्मै श्री गुरुवे नमः. गुरुर साक्षात परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ. ಹರಿಹರ ಹರಿಹರ ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಶ್ರೀಚರಣಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಪರಮ ಕರುಣಾಮೂರ್ತಿಗಳು ಆಗಿರುವ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ,
ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಳ್ಳೆಯ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರುಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಸತ್ಸಂಗದ ಅಪೂರ್ವವಾದಂತಹ ಕ್ಷಣಗಳಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ತಾಯಂದಿರಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾವು ನೀವುಗಳೆಲ್ಲ ನಮ್ಮ ಜೀವನದ ಒಂದು ಸಾರ್ಥಕತೆ, ಜೀವನದ ಒಂದು ಸತ್ಯದ ಸಾಕ್ಷಾತ್ಕಾರ, ನಮ್ಮ ಸ್ವರೂಪಾನುಭವ, ಶುದ್ಧ ಜ್ಞಾನ ಅಂದರೆ ಯಾವುದು, ಆತ್ಮಜ್ಞಾನ ಅಂದರೆ ಯಾವುದು, ಈ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ನಾವು ಏನನ್ನ ಆಶ್ರಯಿಸಿ ನಡಿಬೇಕು, ಯಾವುದರ ಸೇವೆಯನ್ನು ನಾವು ನಮ್ಮ ಜೀವನದ ಧ್ಯೇಯವನ್ನಾಗಿಟ್ಟುಕೋಬೇಕು, ನಮ್ಮ ಸರ್ವಾರ್ಪಣವನ್ನು ನಾವು ಯಾರಿಗೆ ಅರ್ಪಣೆ ಮಾಡಬೇಕು, ಇವೆಲ್ಲ ವಿಚಾರಗಳನ್ನು ಈ ಸತ್ಸಂಗದ ಮುಖಾಂತರ ನಾವು ನೀವುಗಳೆಲ್ಲ ತಿಳ್ಕೋಬೇಕಾಗಿದೆ. ಈಗಾಗಲೇ ನಮಗೆ ಅನಿಸ್ತಿರ್ಬೋದು ನಾವು ಬಹಳ ತಿಳ್ಕೊಂಡಿದ್ದೆವು ಅಂತೇಳಿ. ವಿಚಾರ ಮಾಡಿದ್ರೆ ಪರಮಾರ್ಥದೊಳಗೆ ಎಷ್ಟು ತಿಳ್ಕೊಂಡ್ರು ಸಹಿತ ಅದು ಕಡಿಮೆನೇ ಅಂತಾರವ್ರು. ಯಾಕಂದ್ರೆ ಅದು ಪರಿಪೂರ್ಣ ತಿಳ್ಕೊಂಡವರು ಕೇವಲ ಪರಿಪೂರ್ಣ ಜ್ಞಾನಿಗಳಾಗಿರುವಂತಹ ಪರಿಪೂರ್ಣ ಅವತಾರಿಗಳು, ಪೂರ್ಣಾವತಾರಿಗಳು ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಹಿಂಗೆ ಆಗಿ ಹೋದಂತಹ ಶ್ರೋತ್ರಿಯ ನಿಷ್ಠ ಸದ್ಗುರುಗಳಿಗೆ ಮಾತ್ರ ಇದು ಅವಗತವಾಗಿರುವಂತಹದ್ದು. ಪೂರ್ಣ ಆ ಒಂದು ಪರಿಪೂರ್ಣ ಜ್ಞಾನದ ಸ್ವರೂಪರೇ ಆಗಿರುವಂತಹ ಅವರ ಜೀವನವನ್ನ, ಅವರು ಹೇಳಿದಂತಹ ನುಡಿಗಳನ್ನ, ಅವರು ಬರೆದಿಟ್ಟಂತಹ ಬೋಧನೆಗಳನ್ನ ನಾವು ಚಿಂತನೆ ಮಾಡಿ, ಅತ್ಯಂತ ಭಕ್ತಿಯಿಂದ ಚಿಂತನೆ ಮಾಡಿ ಈ ಒಂದು ನಮ್ಮ ಜೀವನದೊಳಗೆ ಅದನ್ನು ಅಳವಡಿಸಿಕೊಂಡು ನಡೆದೇವು ಅಂದ್ರೆ ಅವ್ರು ಹೇಳಿದ್ದನ್ನ ಅವರು ಅಭಂಗ ರೂಪದಿಂದ ಹೇಳ್ಯಾರ, ವಚನ ರೂಪದಿಂದ ಹೇಳ್ಯಾರ, ಪದ್ಯ ರೂಪದಿಂದ ಹೇಳ್ಯಾರ, ಗ್ರಂಥ ರೂಪದಿಂದ ಹೇಳ್ಯಾರ. ಹಿಂಗ ನಮ್ಮೆಲ್ಲರ ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ಗ್ರಂಥಗಳಲ್ಲಿ ಬರೆದಿಟ್ಟು ಹೋಗ್ಯಾರ. ಆ ಬರೆದಿಟ್ಟು ಹೋದಂತಹ ಒಂದು ಗ್ರಂಥಗಳೇನವ, ಅವರು ಬರೆದಿಟ್ಟು ಹೋದಂತಹ ಅಭಂಗಗಳೇನವಲ್ಲ, ಅವು ಕೇವಲ ಶಬ್ದಗಳಲ್ಲ, ಅದು ಆ ಬರೆದಂತಹ ಗ್ರಂಥಕರ್ತರ ಅಭಂಗಕರ್ತರ ಸ್ವರೂಪವೇ ಆಗಿರ್ತಾವ. ಈಗ ತುಕಾರಾಮ್ ಮಹಾರಾಜರು ಅಭಂಗ ಬರೆದಾರಂದ್ರೆ ಏನು, ಅದು ತುಕಾರಾಮ್ ಮಹಾರಾಜರ ಸ್ವರೂಪ. ಜ್ಞಾನೇಶ್ವರ ಮಹಾರಾಜರು, ಮೌಲಿ ಜ್ಞಾನೇಶ್ವರರು ಜ್ಞಾನೇಶ್ವರಿ ಗ್ರಂಥವನ್ನು ಬರೆದಾರಂದ್ರೆ ಏನು, ಆ ಗ್ರಂಥದೊಳಗೆ ಅವರೇ ಇರ್ತಾರ. ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರು ದಾಸಬೋಧ ಗ್ರಂಥವನ್ನು ಬರೆದಾರಂದ್ರೆ ಏನು, ಆ ಗ್ರಂಥದೊಳಗೆ ಅವರೇ ಇರ್ತಾರ. ಸ್ವತಃ ಸಮರ್ಥ ರಾಮದಾಸ್ ಮಹಾರಾಜರ ಕೊನೆ ಗಳಿಗೆಯೊಳಗ ತಮ್ಮ ಅಂತರಂಗದ ಶಿಷ್ಯನಿಗೆ ಹೇಳ್ತಾರ, माझ्या काया आणि वाणी गेले म्हणाल अंतःकरणे, परी मी आहे जगजीवनी निरंतर, नका करू कटपट, पहा माझी ಗ್ರಂಥ ನೀಟ, ತೇಣೆ ಮುಕ್ತಿच्या ವಾಟ ಗವಸೇಲಕಿ ಅಂತೇಳಿ ಕಲ್ಯಾಣಿಗೆ ಹೇಳ್ತಾರ. ನೋಡಪ್ಪ, ನಾನು ಹೋಗಿನಿ, ನನ್ನ ಶರೀರ ಹೋಗ್ಯದ ಅಥವಾ ನನ್ನ ವಾಣಿ ಹೋಗ್ಯದ ಅಂತ ನೀನು ತ್ರಾಸ ಭಾಳ ಮಾಡ್ಕೊಳಿಕ್ ಹೋಗ್ಬೇಡ. ನಾನು ಆತ್ಮಾರಾಮ ದಾಸಬೋಧ ಮಾಜ ಸ್ವರೂಪ ಸ್ವತಃ ಸಿದ್ಧ ಅಂತಾರು. ಆತ್ಮಾರಾಮ ಮತ್ತು ದಾಸಬೋಧ ನಾ ಏನು ಒಂದು ಬರೆದಿಟ್ಟಂತ ಗ್ರಂಥವಲ್ಲ, ಇವು ಗ್ರಂಥಗಳಲ್ಲ, ನನ್ನ ಸ್ವರೂಪವೇ ಅವ ಅಂತ. ಹಂಗ ಇವತ್ತಿನ ದಿವಸ ಸದ್ಗುರು ಸಮರ್ಥ ದಾಸ ರಾಜಾರಾಮ್ ಮಹಾರಾಜರು ಬರೆದಂತ ಅಭಂಗಗಳೇನವಲ್ಲ, ಅವು ಅಭಂಗಗಳು ಅಕ್ಷರ ರೂಪ ಅಷ್ಟೇ ಅಲ್ಲ, ಅದು ಅರ್ಥವನ್ನ ಅಷ್ಟೇ ತಿಳ್ಕೋದಲ್ಲ. ಅದ್ರೊಳಗ ಸದ್ಗುರು ಸಮರ್ಥ ದಾಸ ರಾಜಾರಾಮ್ ಮಹಾರಾಜರೇ ಉಪಸ್ಥಿತಿ ಇರ್ತಾರಂತಾರು. ಹಂಗ ನಾವು ಶ್ರದ್ಧೆಯಿಂದ ಕೇಳಿದ್ದಾದ್ರ ನಮ್ಮ ಉದ್ಧಾರಕ್ಕಾಗಿ ನಾವು ಅಂತ ಒಂದು ಅನುತಾಪಗೊಂಡು ಭಗವಂತನನ್ನು ಬೇಡ್ಕೊಂಡು ನಾವು ಕೇಳಿದ್ದೆ ಆತಂದ್ರೆ ಆ ಒಂದು ಅಭಂಗದ ಅರ್ಥ ಸರಿಯಾಗಿ ನಮಗೆ ಆಗ್ಲಿಕ್ಕೆ ಸಾಧ್ಯದ. ಯಾವಾಗ ಅದರ ಸರಿಯಾದ ಅರ್ಥ, ಗುಹ್ಯಾರ್ಥ, ಅಂತರಾರ್ಥ ಇವು ನಮಗೆ ಅದು ಆಗಿದ್ದನ್ನು ನಾವು ಮನನ ಮಾಡಿಕೊಂಡೆವು. ಮನನ ಮಾಡಿಕೊಂಡಿದ್ದನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡು ನಡೆಯುವಂತ ಒಂದು ಸಂಕಲ್ಪ ಮಾಡಿ ನಾವು ನಡಿಲಿಕ್ಕತ್ತೇವೆ ಅಂದ್ರೆ ಮಾತ್ರ ಅವರು ಬರೆದಂತ ಅಭಂಗ ಜೀವನದೊಳಗೆ ಪ್ರತಿಯೊಬ್ಬ ಜೀವಿಯ ಸಾರ್ಥಕತೆಗೆ ಕಾರಣ ಆಗ್ತದೆ. ಇರ್ಲಿಕ್ಕಂದ್ರೆ ಮಹಾತ್ಮರ ಅಂತಃಕರಣಕ್ಕೆ ನೋವಾಗ್ತಂತಾರೆ. ಹಂಗ ಇವತ್ತಿನ ದಿವಸ ನಾವು ಮತ್ತೆ ಚಿದಂಬರ ಮಹಾಸ್ವಾಮಿಗಳ ಅಂತರಂಗದ ಭಕ್ತರಾಗಿರುವಂತಹ ಭಕ್ತಾಗ್ರಣಿ ದಾಸ ರಾಜಾರಾಮ್ ಮಹಾರಾಜರ ಒಂದು ಅಭಂಗವನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಈ ಅಭಂಗ ಬಹಳ ಮಹತ್ವಪೂರ್ಣ ಅಭಂಗ.
ಇದು ಮೊನ್ನೆ ಅಭಂಗ ಸತ್ಸಂಗದೊಳಗೆ ಇದನ್ನ ಯಾರೋ ಗುರು ಭಗಿನಿಯವರು ಹಾಕಿದ್ರಿ ಕಾಣಿಸ್ತದ, ಅದನ್ನ ನೋಡಿದ್ದೆ ನಾನು. ಅದರ ಬಗ್ಗೆನೇ ಇವತ್ತು ನಾವು ನೀನು ಎಲ್ಲ ಚಿಂತನೆ ಮಾಡೋಣ ಅಂಥೇಳಿ ಯಾಕೋ ನಮಗ ಸಮರ್ಥರ ಒಂದು ಕೃಪಾದಿಂದ ಹಂಗೆ ಅನಿಸ್ಲಿಕ್ಕತ್ತು. ಅದಕ್ಕೆ ಸಮರ್ಥರು ಏನು ನುಡಿಸ್ತಾರ, ಮಹಾಸ್ವಾಮಿ ಏನು ನುಡಿಸ್ತಾನ, ಅದನ್ನು ನಾವು ನೀವುಗಳೆಲ್ಲ ಈ ಅಭಂಗದ ಮುಖಾಂತರ ಅಭಂಗದ ಒಂದು ಅಂತರಾರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈ ಅಭಂಗದ ಒಂದು ವಿಶೇಷತೆ ಏನದ ಅಂದ್ರೆ, ಇಲ್ಲಿ ನಮ್ಮ ಜೀವನದ ಸಾರ್ಥಕತೆಗೆ ಬೇಕಾಗಿರೋದು ಸದ್ಗುರುಗಳು ಅಂತಾರ. ಏನು ಮನುಷ್ಯ ಜನ್ಮ, ಮುಮುಕ್ಷತ್ವ ಮತ್ತು ಮಹಾತ್ಮರ ಒಂದು ಸಾನ್ನಿಧ್ಯ, ಅರ್ಥಾತ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಅನುಗ್ರಹ, ಅವರ ವಾಣಿಯನ್ನು ಶ್ರವಣ ಮಾಡುವಂತ ಒಂದು ಸದವಕಾಶ ಇವು ಸಿಕ್ಕು ಅಂದ್ರ, ಇವು ಸಿಗಲಾರ್ದಂಥವು ಸಿಕ್ಕು ಅಂದ್ರ ಅದು ಆ ಒಂದು ವ್ಯಕ್ತಿಯ, ಆ ಒಂದು ಜೀವಿಯ ಅಹೋಭಾಗ್ಯ ಅಂತ ತಿಳ್ಕೊರಿ ಅಂತಾರ. ಅದು ಅವರ ಅಹೋಭಾಗ್ಯ. ಯಾಕಂದ್ರೆ ಜೀವನದ ಸತ್ಯವನ್ನ ಸದ್ಗುರುಗಳ ಒಂದು ವಾಣಿಯಿಂದನೇ ನಾವು ಅದನ್ನ ಅನುಭವಕ್ಕೆ ತಗೋಬೇಕು, ಹೊರತಾಗಿ ನಾವು ಕಲ್ಪಿಸಿದ್ದು ಬ್ರಹ್ಮ ವಸ್ತು ಅಲ್ಲ, ನಾವು ಕಲಿಸಿದ್ದು ಅಧ್ಯಾತ್ಮದ ಒಂದು ನಿಜವಾದ ಗುಹ್ಯ ಅಲ್ಲ. ಅದು ಕೇವಲ ಸದ್ಗುರು ಮುಖದಿಂದ, ಸದ್ಗುರುಗಳ ವಾಣಿಯಿಂದ ನಾವು ತಿಳ್ಕೊಂಡಾಗ ಮಾತ್ರ ಅದು ಅನುಭವಕ್ಕೆ ಬರ್ತದ. ಅಂಥ ಸದ್ಗುರುವಿನ ಮಹಿಮೆಯನ್ನ ಈ ಒಂದು ಅಭಂಗದೊಳಗೆ ಸಮರ್ಥರು ಕೊಂಡಾಡ್ಯಾರ, ದಾಸ ರಾಜಾರಾಮ್ ಮಹಾರಾಜರು. ಮತ್ತು ನಿಜವಾಗಿಯೂ ಸದ್ಗುರುಗಳಂದ್ರೆ ಯಾರು ಅನ್ನುವಂಥ ಸದ್ಗುರುವಿನ ಲಕ್ಷಣಗಳನ್ನ ನಮಗೆ ಹೇಳಿಕತ್ತಾರ. ಯಾಕಂದ್ರೆ ಕೇವಲ ಸದ್ಗುರು ಅಂತ ಹೆಸರಿಟ್ಟುಕೊಂಡ ಮೇಲೆ ಅವರು ಸದ್ಗುರುವಿನ ಒಂದು ಅವರ ಅಂತಸ್ಥಿತಿ ಅಂಥ ಒಂದು ನಿರ್ವಿಕಾರ ಸ್ಥಿತಿಗೆ ಅವ್ರು ಹೋಗಿ ಮುಟ್ಟ್ಯಾರ ಅನ್ನುವಂಥದ್ದನ್ನು ಹೇಳಿಕ್ಕೆ ಬರುದಿಲ್ಲ ಅಂತಾರ. ಕೇವಲ ಸದ್ಗುರು ಅಂದ ಮಾತ್ರಕ್ಕೆ, ಗುರು ಅಂದ ಮಾತ್ರಕ್ಕೆ ಆ ಒಂದು ದಿವ್ಯ ಒಂದು ಏನಪ್ಪಾ ಅಂದ್ರ ಸ್ಥಿತಿ ಅವ್ರದ್ದು ಇರಬೇಕಾಗಿತ್ತಂದ್ರೆ ಅವ್ರು ಹೆಂಗಿರ್ತಾರ ಅದ್ರ ಮೇಲೆ ನಾವು ತಿಳ್ಕೋದಂತಾರ ಅವರು. ಯಾಕಂದ್ರೆ ನಮಗೆ ಸದ್ಗುರುಗಳ ಅಂತರ್ಸ್ಥಿತಿಯನ್ನು ನಾವು ಹೆಂಗೆ ತಿಳ್ಕೋಬೇಕು, ಅವರ ಬಾಹ್ಯ ಒಂದು ವರ್ತನೆಯಿಂದ, ಬಾಹ್ಯ ಒಂದು ನಡತೆಯಿಂದ, ಬಾಹ್ಯ ಒಂದು ವಾಣಿಯಿಂದ, ಆಮೇಲೆ ಅವರ ಇರುಣಿಕೆಯಿಂದ, ಅವರ ಆಚಾರ ವಿಚಾರಗಳಿಂದ, ಅವರ ಒಂದು ಸತ್ಯದ ವರ್ತನೆ, ಅವರು ಮಾಡುವಂಥ ಪ್ರೇಮ, ಇವೆಲ್ಲದರಿಂದ ನಾವು ಸದ್ಗುರುಗಳ ಒಂದು ಆ ಸ್ಥಿತಿಗೆ ಹೋಗಿ ಮುಟ್ಟಿದವರು ಅಂತೇಳಿ ತಿಳ್ಕೊಳಿಕ್ ಸಾಧ್ಯದ. ಅಂಥ ಲಕ್ಷಣಗಳು ಏನು ಅನ್ನುವಂಥದ್ದು ತಿಳ್ಕೋದು ಭಾಳ ಭಾಳ ಅಂದ್ರೆ ಭಾಳ ಮಹತ್ವದ ಅಂತಾರ. ಇರಲಿಲ್ಲ ಅಂದ್ರೆ ಹೆಂಗಾಗಿಬಿಡ್ತದೆ ಅಂದ್ರೆ, ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದೊಡೆ ಎಲ್ಲೇ ಮುಕ್ತಿ ಸರ್ವಜ್ಞ ಅಂತೇಳಿ ಸರ್ವಜ್ಞರಂತಾರ. ಅಂತ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೇಕು. ಅಂಥ ಒಂದು ಏನಪ್ಪಾ ಅಂದ್ರೆ ಆತ್ಮ ಸಾಕ್ಷಾತ್ಕಾರಿ ಸದ್ಗುರು ಬೇಕು. ಅಷ್ಟೇ ಯಾಕ ಬ್ರಹ್ಮಸ್ಥಿತಿಯೊಳಗೆ ನೆಲೆ ನಿಂತಹ ಸದ್ಗುರುನಾಥ್ ಇರಬೇಕು ಅಂತಾರವರು. ಅಂಥ ಸದ್ಗುರುಗಳ ಒಂದು ಲಕ್ಷಣಗಳು ಇದು ಬಹಳ ಗಂಭೀರ ವಿಷಯ ಇದು. ಯಾಕಂದ್ರೆ ಸದ್ಗುರುಗಳ ಲಕ್ಷಣವನ್ನ ಹೇಳಬೇಕಾತಂದ್ರೆ, ಸದ್ಗುರುಗಳ ಮಹಿಮೆಯನ್ನು ಹೇಳಬೇಕಾದ್ರೆ ಆ ಮಹಿಮೆಯನ್ನು ಹೇಳುವವರು ಆ ಸ್ಥಿತಿಗೆ ಹೋಗಿರ್ಬೇಕಂತಾರವ್ರು. ಇವತ್ತಿನ ದಿವಸ ಇದರ ಮಹಿಮೆಯನ್ನ, ಸದ್ಗುರುವಿನ ಮಹಿಮೆಯನ್ನ, ಸದ್ಗುರುವಿನ ನಿಜವಾದ ಲಕ್ಷಣಗಳನ್ನ ದಾಸ ರಾಜಾರಾಮ್ ಮಹಾರಾಜರು ನಮಗೆ ತಿಳಿಸ್ಲಿಕ್ಕತ್ತಾರಂದ್ರೆ ಏನು, ಅವರು ಆ ಸದ್ಗುರುವಿನ ಸ್ಥಿತಿಯೊಳಗಿದ್ರು. ತುಕಾಮಣೆ ಹಂಗೆ ವಾವೇತೆ ಆಪಣ ತರೀಚ ಮಹಿಮಾನ ಏಯಿಲಕಳೋ ಅಂತಂತಾರು. ತುಕಾರಾಮ್ ಮಹಾರಾಜರಂತಾರ, ನೀನು ಅದು ಆದಾಗ ಮಾತ್ರ ಆ ಅವಸ್ಥೆಯ ಬಗ್ಗೆ ನಿನ್ನ ತಿಳಿತದ, ಹೊರತಾಗಿ ಸುಮ್ಮನೆ ಯಾವುದೋ 4 ಬುಕ್ ಓದಿದ್ರಿಂದ ಹಿಂಗೆ ಇದ ಸದ್ಗುರು ಲಕ್ಷಣ ಅಂತಂದ್ರೆ ಅದು ಪರಿಪೂರ್ಣ ಸತ್ಯ ಅನಿಸುವುದಂತ, ಅದು ಅರ್ಧ ಸತ್ಯ ಅದು. ಅದಕ್ಕೆ ಅಂಥ ಅನುಭವ ತುಂಬಿದಂಥ ವಿಚಾರವನ್ನ ಇವತ್ತಿನ ದಿವಸ ದಾಸ ರಾಜಾರಾಮ್ ಮಹಾರಾಜರು ನಿಮಗೆ ಹೇಳಿಕತ್ತಾರ. ಬಹಳಷ್ಟು ಮಂದಿ ಹೆಂಗದ ಅಂದ್ರೆ, ಭಗವಂತ ಬೇಕಾಗ್ಯಾನ, ಭಗವಂತನ ತೋರಿಸುವಂತಹ ಒಂದು ಏನು ಗುರುವಿನ ಸ್ಥಾನದಾಗಿದ್ದರು ಆ ಕಾರ್ಯವನ್ನು ಸರಿಯಾಗಿ ಅವರಿಗೆ ಅವಾಗ ಕಲ್ಪನೆ ಕೊಡಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಆಗಿಬಿಡ್ತದೆ ಅಂತಾರ. ಈ ದಾಸಬೋಧದೊಳಗೆ ಸಮರ್ಥರು 5ನೇ ದಶಕದೊಳಗೆ ಗುರು ನಿಶ್ಚಯ, ಗುರು ಲಕ್ಷಣ ಮತ್ತು ಶಿಷ್ಯ ಲಕ್ಷಣ ಈ 3 ವಿಶೇಷ ಸಮಾಸಗಳನ್ನು ಮಾಡ್ಯಾರ್ರಿ ಅವರು. ಅದ್ರಾಗ ಸಶಿಷ್ಯನ ಲಕ್ಷಣ ಹೇಳೋಕ್ಕಿಂತ ಮೊದಲು ಅವ್ರೇನಂತಾರ, ಮೊದಲ ಸದ್ಗುರು ಅಂತ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಇರಬೇಕು, ಆತ್ಮ ಸಾಕ್ಷಾತ್ಕಾರಿ ಸದ್ಗುರು ಇರಬೇಕು. ಅದರ ಜೊತೆ ಶಿಷ್ಯನು ಆ ಪಾತ್ರತೆ ಉಳ್ಳವಿರ್ಬೇಕಂತಾರ ಅವರು.
ಈಗ ಹೆಂಗ ಚಲೋ ಬೀಜ ಗರಸ್ ಭೂಮಿಯೊಳಗೆ ಏನು ಯಾವುದು ಕಸ ಸಹಿತ ಹೇಳಲಾರ್ದಂಥ ಭೂಮಿಯೊಳಗೆ ಬಿತ್ತಿದ್ರ ಅಲ್ಲಿ ಫಲ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯದ? ಇನ್ನು ಭೂಮಿ ಚಲೋ ಅದ ಕರೆ ಬೀಜ ಹುಳುಕ್ ಬೀಜ ಬಿತ್ತಿದೇವು ಅಂದ್ರೆ ಶಿಷ್ಯ ಪಾತ್ರತೆ ಅದ ಅವಾಗ. ಆದ್ರೆ ಗುರು ಮಂತ್ರ ಉಪದೇಶ ಮಾಡೋ ಗುರು ಅವನೇ ಪರಿಪೂರ್ಣ ಇರಲಿಲ್ಲ ಅಂದ್ರೆ ಅವರ ಅದು ಹೆಂಗ ಅದರಿಂದನೂ ಅವ್ರಿಗೆ ಹೆಂಗೆ ಸಾರ್ಥಕತೆ ಸಿಗ್ಲಿಕ್ಕೆ ಸಾಧ್ಯದ? ಅದಕ್ಕೆ ಸದ್ಗುರುನು ಹಂಗೆ ಇರಬೇಕು, ಪಾತ್ರತಾನು ಶಿಷ್ಯ ಉಪದೇಶ ತಗೊಂಡಂತ ಶಿಷ್ಯನ ಪಾತ್ರತನೂ ಅಷ್ಟೇ ಮುಖ್ಯದ ಅಂತನ್ನುವಂಥ ಮಾತನ್ನು ಬಹಳ ವಿಸ್ತಾರವಾಗಿ ಅವರು ಒಂದು ಈ ದೃಷ್ಟಾಂತದಿಂದ ಬೀಜ ಮತ್ತು ಭೂಮಿ ಮತ್ತು ಮುಂದೆ ಆ ಭೂಮಿಯೊಳಗೆ ಫಲ ಬಂದ ಮೇಲೆ ಆ ಶಿಷ್ಯ ಏನು ಮಾಡಬೇಕು, ಅದನ್ನ ಹೆಂಗೆ ಕಾಯ್ಬೇಕು, ಅದ್ರ ಸುತ್ತಮುತ್ತಲೇ ಕಸ ಹೆಂಗೆ ತೆಗಿಬೇಕು, ಇವನ್ನೆಲ್ಲ ದೃಷ್ಟಾಂತ ಮೂಲಕ ಅವ್ರು ಹೇಳ್ಯಾರ. ಹಂಗ ಅಂಥ ಸದ್ಗುರು ಸಿಗೋದು ಬಹಳ ವಿರಳ ಅಂತಾರ ದಾಸ ರಾಜಾರಾಮ್ ಮಹಾರಾಜರು. ಈಗೇನು ನಾವು ಮುಖ್ಯ ಸದ್ಗುರುವಿನ ಲಕ್ಷಣ ಏನು ಹೊಂದಿದವ್ರು ಇದ್ದಾರಲ್ಲ, ಸದ್ಗುರುಗಳು ಇದ್ದಾರ, ಅಸದ್ಗುರುಗಳು ಇದ್ದಾರ. ಸಮರ್ಥರು ದಾಸಬೋಧನೊಳಗ ಸದ್ಗುರುಗಳ ಲಕ್ಷಣ ಹೇಳ್ತಾರ. ಮುಖ್ಯ ಸದ್ಗುರುಚೆ ಲಕ್ಷಣ ಆದಿಪಾಯಿಜೆ ವಿಮಲ ಜ್ಞಾನ, ನಿಶ್ಚಯಾಚೆ ಸಮಾಧಾನ ಸ್ವರೂಪ ಸ್ಥಿತಿ ಅಂತ ಒಂದು ಓವಿ ಹೇಳಿದ್ರೆ, ಯಾಹೀವರಿ ಪ್ರಬಲ ವೈರಾಗ್ಯ ವೃತ್ತಿ ಉದಾಸ ಕೇವಲ ವಿಶೇಷ ಆಚಾರ್ಯ ನಿರ್ಮಳ ಸ್ವಧರ್ಮ ವಿಷಯಿ. ಏನ್ ಯಾಹೀವರಿ ಪರಮಾರ್ಥ ಶ್ರವಣ ಜೇತೆ ನಿರಂತರ. ಎಲ್ಲಿ ಪರಮಾರ್ಥ ಶ್ರವಣ ಎಲ್ಲಿ ನಡೀತಿರ್ತದ ಅದು ಅಲ್ಲಿ ಸದ್ಗುರುವಿನ ಒಂದು ಅಧಿಷ್ಠಾನ ಅದ ಅಂತ ತಿಳ್ಕೋರಿ ಅನ್ನುವಂಥ ಮಾತ. ಹಿಂಗ ಸದ್ಗುರುವಿನ ಮುಖ್ಯ ಲಕ್ಷಣಗಳನ್ನ ಹೇಳ್ಯಾರ. ಅಸದ್ಗುರುಗಳ ಬಗ್ಗೆನೂ ಹೇಳ್ಯಾರ. ಕೇವಲ ಹೆಸರಿಂದ ಮಾತ್ರ ಸದ್ಗುರುಗಳಾಗುವುದಿಲ್ಲ. ಶಿಷ್ಯಾಸ ನ ಲಾವಿತಿ ಸಾಧನ, ಶಿಷ್ಯನಿಗೆ ಸಾಧನ ಮಾಡ್ಲಿಕ್ಕೆ ಹಚ್ಚುದಿಲ್ಲ. ನ ಕರಿವಿತಿ ಇಂದ್ರಿಯ ದಮನ, ಅವ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಹೇಳುವುದಿಲ್ಲ. ಶಿಷ್ಯಾಸ ನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ, ಐಶಿಯ ಗುರು ಅಡಿಕ್ಯಾಚೆ ತಿನ್ ಮಿಳಾಲೆ ತರಿ ಟಾಕಾವೆ. ದುಡ್ಡಿಗೊಬ್ಬರು ಇಂಥ ಗುರುಗಳು ಸಿಕ್ಕರು ಸಹಿತ ಬಿಟ್ಟು ಬಿಡ್ರಿಪ್ಪ ಅಂತಂತಾರ. ಯಾಕಂದ್ರೆ ಶಿಷ್ಯನ ಉದ್ಧಾರಕ್ಕಾಗಿ ಸದ್ಗುರು ಇದ್ದಾನ ಹೊರತಾಗಿ ಶಿಷ್ಯನಿಂದ ಏನಾದರೂ ಬಯಸೋವ ಅಥವಾ ತನ್ನ ಒಂದು ಸ್ವಾರ್ಥ ಸಾಧಿಸುವವ ಸದ್ಗುರು ಪದವಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಎರಡೂ ಪ್ರಕಾರದ ಏನಪ್ಪಾ ಅಂದ್ರೆ ಸ್ಥಿತಿ ಇದ್ದವ್ರು ಇದ್ದಾರೆ. ಅದಕ್ಕೆ ಶೋಧ ಮಾಡ್ರಿ. ನಾ ಇವತ್ತು ಹೇಳುವಂಥ ಸದ್ಗುರು ಅಂತರೂ ಸಿಗುದು ಬಹಳ ವಿರಳ ಅಂತಂತಾರೆ ಇವರು ದಾಸರಾಜಾರಾಮರು. ಅದಕ್ಕೆ ಇವತ್ತಿನ ಅಭಂಗದಾಗ ಅಂತಾರವರು, ಹರಿ ವಿರಳಾತೋ ಸದ್ಗುರು ಜಾಣ, ವಿರಳಾತೋ ಸದ್ಗುರು ಜಾಣ. अंगीन से गुरुपण विरला तो सद्गुरु जान, विरला तो सद्गुरु जान. पूर्ण पूजा करी तो शिष्यांची, पूजा करीतो शिष्यांची, म्हणे ब्रह्मरूप तुची, म्हणे ब्रह्मरूप तुची. विरला तो सद्गुरु जान, विरला तो सद्गुरु जान. नसे गुरुत्व अभिमान, नसे गुरुत्व अभिमान, सर्वाभूति ब्रह्मपूर्ण, सर्वाभूति ब्रह्मपूर्ण. विरला तो सद्गुरु जान, विरला तो सद्गुरु जान. म्हणे चिदंबर दास म्हणे चिदंबर दास
सद्गुरु म्हणिजे तयास सद्गुरु म्हणिजे तयास विरला तो सद्गुरु जाण विरला तो सद्गुरु जाण अंगीनसे गुरुपण अंगीनसे गुरुपण विरला तो सद्गुरु जाण विरला तो सद्गुरु जाण विरला तो सद्गुरु जाण औदुंबर निवासी भक्ताभिमानी राजाधिराज सद्गुरु श्री सद्गुरु शिवचिदंबरेश्वर गुरु महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ श्री राम। विरला तो सद्गुरु जाणा अंगीनसे गुरुपण पूर्ण करीतो शिष्याची पूजा करीतो शिष्याची म्हणे ब्रह्मरूप तूची नसे गुरुत्व अभिमान सर्वाभूती ब्रह्मपूर्ण म्हणे ಚಿದಂಬರದಾಸ ಸದ್ಗುರು म्हणजे ತಯಾಸ ಅಂಥೇಳಿ ಈ ಒಂದು ಅಭಂಗ ಇದರ ವಿವರಣೆಯನ್ನ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಈ ಅಭಂಗವಂದ ಒಳಗ ಏನು ಹೇಳ್ಯಾರ ಅಂದ್ರೆ ಸದ್ಗುರುವಿನ ನಿಜವಾದ ಲಕ್ಷಣ ಏನಿದಪ್ಪ ಹಂಗಾರ ಎಂಬ ಅತ್ಯಂತ ಗಂಭೀರವಾದ ವಿಷಯವನ್ನು ನಮಗೆ ತಿಳಿಸ್ಲಿಕ್ಕತ್ತಾರೆ. ಇವತ್ತು ಇದು ಗಂಭೀರ ವಿಷಯ. ಗಂಭೀರ ವಿಷಯಗಳನ್ನ ಗಂಭೀರವಾಗಿಯೇ ನಾವು ಶ್ರವಣ ಮಾಡ್ಬೇಕಂತಾರೆ. ಇದ್ರಾಗ ನಮ್ಮ ಚಿತ್ತ ಚಂಚಲ ಮಾಡ್ಕೋಬಾರ್ದು. ಯಾಕಂದ್ರೆ ಕೆಲವೊಂದು ವಿಷಯಗಳು ಇಷ್ಟೊಂದು ಗಂಭೀರವಲ್ಲ. ಅದನ್ನ ಸಮರ್ಥರು ಒಂದು ಕಡೆ ಹೇಳ್ತಾರ, ಈಗ ಎಂಥ 108 ಕಂಪನಿಗಳ ತಡ ದೊಡ್ಡ ಕಾರೋಬಾರ ಮಾಡುವಂತಹ ಒಬ್ಬ ಕಂಪನಿ ಮಾಲಕ ರಾತ್ರಿ ಏಕಾಂತ ಕೂತ್ಕೊಂಡು ಆ ಎಲ್ಲ ಲೆಕ್ಕಪತ್ರ ಕೂತ್ಕೊಂಡು ಮಾಡೋ ಹೊತ್ತಿನಾಗ ಎಷ್ಟು ಏಕಾಗ್ರತೆಯಿಂದ ಮಾಡ್ತಿರ್ತಲ್ಲ, ಅದರ ಕೋಟಿ ಪಟ್ಟು ಏಕಾಗ್ರತ ಆಧ್ಯಾತ್ಮದ ಈ ತತ್ವ ವಿಚಾರವನ್ನು ಶ್ರವಣ ಮಾಡ್ಲಿಕ್ಕೆ ಬೇಕಾಗ್ತಂತಾರೆ. ಅದಕ್ಕೆ ನಾವು ನೀವುಗಳೆಲ್ಲ ಇಂಥ ಒಂದು ಗಂಭೀರವಾದ ಒಂದು ವಿಷಯವನ್ನು ಏನು ಅವ್ರು ತಿಳಿಸ್ಲಿಕ್ಕತ್ತಾರಲ್ಲ ಅದನ್ನ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಇದು ಕೇವಲ ಸದ್ಗುರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವುದಿಲ್ಲ ಈ ಅಭಂಗ. ಸದ್ಗುರು ಅಂದ್ರೆ ಯಾರು ಅಂತ ಅನ್ನೋದು ಹೇಳುವುದಿಲ್ಲ. ಇಲ್ಲಿ ನಿಜವಾದ ಗುರುತ್ವದ ಮಹಿಮೆಯನ್ನು ಹೇಳ್ತಾರೆ ಅವರು. ಆಮೇಲೆ ಗುರುವಿನಲ್ಲಿರುವಂತಹ ಅಹಂಕಾರ ರಹಿತ ಸ್ವರೂಪ, ಅವರು ಗುರುವಿನ ಸ್ವರೂಪ ಹೆಂಗಿರ್ತದಂದ್ರೆ ಅಹಂಕಾರ ರಹಿತತ್ವ ಇರುವಂತ ಸ್ವರೂಪ. ಆಮೇಲೆ ಶಿಷ್ಯನಲ್ಲಿ ಬ್ರಹ್ಮದರ್ಶನ ಮತ್ತು ಸರ್ವಭೂತ ಮಾತ್ರದಲ್ಲಿ ಸಮದೃಷ್ಟಿ, ಈ 4 ಮಹಾತತ್ವಗಳನ್ನ ಈ ಅಭಂಗ ನಮಗೆ ಬೋಧಿಸ್ಲಿಕ್ಕತ್ತದ. ಇನ್ನ ಸದ್ಗುರುವಿನ ಮಹಿಮೆ ಬಗ್ಗೆ ಈಗ ಈ ಒಂದು ಅಭಂಗದ ಮುಖಾಂತರ ನಾವು ವಿಚಾರ ಮಾಡ್ಲಿಕ್ಕಾಗಿ ನಮ್ಮ ಜೀವನದೊಳಗ ಈ ಮಾನವೀಯ ಜೀವನದೊಳಗ ಅನೇಕ ಸಂಬಂಧಗಳು ಬರ್ತಾವ ನಮಗ. ಏನು ಇದ್ರಾಗ ತಂದೆ ತಾಯಿ ನಮಗೆ ಈ ದೇಹವನ್ನು ಕೊಡ್ತಾರ, ಬಂಧುಗಳು ಜೀವನದೊಳಗೆ ಬರ್ತಾರ, ಜೊತೆಯಾಗಿ ಬರ್ತಾರ, ಆಮೇಲೆ ಶಿಕ್ಷಕರು ವಿದ್ಯೆಯನ್ನ ಕೊಡ್ತಾರ. ಆದರೆ ಸದ್ಗುರುಗಳು ಮಾತ್ರ ಮನುಷ್ಯನಿಗೆ ನಮಗೆಲ್ಲರಿಗೂ ತಮ್ಮ ನಿಜವಾದ ಸ್ವರೂಪವನ್ನು ಪರಿಚಯ ಮಾಡ್ತಾರಂತ. ತಮ್ಮ ಸ್ವರೂಪ ನಾನು ಯಾರು ಅನ್ನುವಂಥದ್ದು ಸದ್ಗುರುಗಳ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ ನಾವು. ಅದರ ಜೊತೆ ಅದೇ ಸ್ವರೂಪ ಆಗಿರುವಂತ ನಮ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗ್ಯದ. ಇದನ್ನ ಪರಿಚಯ ಮಾಡಿಕೊಡೋರು ಯಾರಾದರೂ ಇದ್ರ ಅವರು ಮಾತ್ರ ಸದ್ಗುರುಗಳು ಅಂತ ತಿಳ್ಕೋರಿ ಅಂತ ಸಮರ್ಥರಂತಾರ. ನಾವೇನ್ ಮಾಡ್ತೇವೆ, ಗುರು ಅಂದ್ರ ನಮಗೆ ಜ್ಞಾನ ಕಲಿಸವ ಅಂತ ಇಷ್ಟೇ ತಿಳ್ಕೋತೇವೆ ನಾವು. ಏನು ಆದ್ರೆ ಸದ್ಗುರು ಅಂದರೆ ಕೇವಲ ಹೊರಗಿನ ಜ್ಞಾನವನ್ನು ಕೊಡುವವನಲ್ಲ. ಈಗ ಹೊರಗಿನ ಜ್ಞಾನ ಅಂದ್ರೆ ಏನು, ಉಪಜೀವನಕ್ಕೆ ಬೇಕಾದಂತ ಜ್ಞಾನ, ಅಕ್ಷರ ಜ್ಞಾನ, ಭಾಷಾ ಜ್ಞಾನ, ಗಣಿತ ಜ್ಞಾನ, ಸಮಾಜ ಜ್ಞಾನ, ರಾಜಕೀಯ ಜ್ಞಾನ, ಇಂಥ ಎಲ್ಲ 108 ಬಹುದಾ ಜ್ಞಾನಗಳಂತ ಅವ ಜೀವನದೊಳಗೆ. ಆದ್ರೆ ಆ ಬಹುದಾ ಜ್ಞಾನಗಳು ಏನವಲ್ಲ ಅವೆಲ್ಲ ನಮ್ಮ ಉಪಜೀವನಕ್ಕಾಗಿ ಅವ ಕರೆ ಆದ್ರೆ ನಮ್ಮ ಜೀವನದ ಉದ್ಧಾರಕ್ಕೆ ಬೇಕಾಗಿರುವಂತಹ
ನಾನು ಯಾರು ಅನ್ನುವಂಥದ್ದೇನು ಒಂದು ತಿಳುವಳಿಕೆ ಅದಲ್ಲ, ಈ ಒಂದು ಜ್ಞಾನ ಏನದಲ್ಲ, ಇದನ್ನ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾರಾದರೂ ಕೊಡೋರಿದ್ರೆ ಅವರು ಸದ್ಗುರುಗಳಂತ ತಿಳ್ಕೊಂಡು. ಏನ್ರಿ? ಅರೇ ತೂ ಕೋಣ್ ಕೋಣಾಚಾ कोठोनी आलासी कैंचा ಐಸಾ ಪೂರ್ವಿಚಾ ವಿಚಾರ ಕರಿ ಬಾಪ್ಪ. ನೋಡಪ್ಪ ತಂದೆ, ನೀನು ಯಾರು? ಅರೆ ತು ಕೋಣ್, ನೀನು ಯಾರು? ಕೋಣಾಚ, ಯಾರವನು? ಕೋಠೂನ ಆಲಾಸಿ, ಎಲ್ಲಿಂದ ಬಂದಿ? ಯಾಕೆ ಬಂದಿ? ಇದರ ಬಗ್ಗೆ ನೀನು ವಿಚಾರ ಮಾಡಪ್ಪ. ಬರೇ ನಾನು ಯಾರು ಅಂದ್ರೆ ನಾನು ಶಂಕರಣ್ಣ, ನಾನು ರಮೇಶ, ನಾನು ಮಲ್ಲಪ್ಪ, ನಾನು ಅದು, ನಾನು ಇದು ಅಂತೇಳಿ ಈ ದೇಹಕ್ಕಿಟ್ಟಂತ ಹೆಸರೇ ನಾನು ಅಂತ ತಿಳ್ಕೋಬೇಡ. ನಿಜವಾಗಿಯೂ ನೀನು ಯಾರು ಅಂದ್ರ ಅದನ್ನ ವಿವೇಕಾನಂದರಂತ ನೋಡ್ರಿ, ಏನು ಮನುಜ ನೀ ನಖಿಳ ಭೋಗಾಶ್ರಯಗಳ ಮಿಗಿಲು ಅಂತಿ ನಿಜಗುಣ ಶಿವಗಳು ಹೇಳ್ತಾರ. ನೀನು ಸಾಮಾನ್ಯನಲ್ಲ ಅಂತಾರನು, ನೀನು ಅಮರ ಆತ್ಮನಿ, ಅಮೃತ ಪುತ್ರನಿ, ಅಮಲಾನಂದದಿ ಪರಿಪೂರ್ಣನೇ ನೀನಾಗಿ ಅದನ್ನು ತಿಳ್ಕೋ ಸಂಬಂಧ ಎಚ್ಚರಾಗು ಅಂತೇಳಿ ವಿವೇಕಾನಂತರ ಅಂತಾರ. ನಿಜಗುಣ ಶಿವಗಳಂತಾರ, ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನೀನೆಂಬೆ, ಪೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ಪಿಡಿದು ಭ್ರಮಿಸಿರುವೆ, ಜೀವನೇ ನೀನು ಅಜ್ಞಾನಿಯಲ್ಲವೇ? ನಾಮರೂಪಗಳೇ ನಾನಂತ ತಿಳ್ಕೊಂಡು ಅದಲ್ಲ. ಅದಕ್ಕೆ ನೀನು ನಿಜವಾಗಿಯೂ ಯಾರು ಅಂತೇಳಿ ಇದನ್ನ ತೋರಿಸೋ ಸಂಬಂಧ ಸದ್ಗುರುಗಳು ಅವಶ್ಯವಾಗಿ ಬೇಕಂತಾರ. ಅಂಥ ಒಂದು ಕಾರ್ಯವನ್ನ ಸದ್ಗುರುಗಳು ಮಾಡ್ತಾರ. ಅಂಥ ಸದ್ಗುರುಗಳು ವಿರಳ ತೋ ಸದ್ಗುರು ಜಾಣ. ಇವತ್ತೇನಂತಾರ ಅವರು ದಾಸರಾಜಾರಾಮರು, ನಾವು ಇಷ್ಟೋ ತನಕ ಸದ್ಗುರುವಿನ ಲಕ್ಷಣ ಏನು ಹೇಳಿದೇವಲ್ಲ, ಸದ್ಗುರು ಹೆಂಗಿರ್ತಾರಂತ ಹೇಳಿದೇವಲ್ಲ, ಇಂಥ ಸದ್ಗುರು ಸಿಗುದು ವಿರಳದಲ್ಲೇ ವಿರಳ. ಏನು ಲಕ್ಷಾನ್ಮದೆ ಏಕ, ಕೋಟಿ ಗೊಬ್ಬ ಅಂತಂತಾರೆ ಕೆಲವೊಬ್ಬರಂತರು. ಲಕ್ಷಾನ್ಮದೆ ಏಕ ಪಾಹೇ ನಿಶ್ಚಳಾಚ ವಿವೇಕ ಐಸಾ ಲಕ್ಷಾನ್ಮದೆ ಏಕ. ಎಲ್ಲೋ ಲಕ್ಷಕ್ಕೊಬ್ಬರು ಇಂಥ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನಿಮಗೆ ಸಿಗ್ತಾರಪ್ಪ. ಆದ್ರೆ ನೀವು ತಿಳ್ಕೊಂಡಂಗ ಸದ್ಗುರುಗಳು ಸಿಗುವುದು ಸರಳ ಅಲ್ಲ ಅಂತ. ವಿರಳಾತೋ ಸದ್ಗುರು ಜಾಣ, ಅಂಗಿ ನಸೆ ಗುರುಪಣ. ಇನ್ನ ಇದರ ಅರ್ಥ ಏನಂದ್ರ ನಿಜವಾದ ಸದ್ಗುರುಗಳು ಸಿಗುವುದು ಬಹಳ ವಿರಳ. ಯಾಕಂದ್ರ ಅವರಲ್ಲಿ ನಾನು ಗುರು ಅನ್ನುವಂಥ, ನಾನು ಗುರು ಇದ್ದೇನೆ, ನಾನು ದೊಡ್ಡವನಿದ್ದೇನೆ, ನನ್ನನ್ನು ಎಲ್ಲರೂ ಪೂಜಿಸಬೇಕು ಎಂಬ ಈ ಗುರುತ್ವದ ಅಭಿಮಾನವೇ ಇರುವುದಿಲ್ಲ ಅವ್ರಿಗಿರುವುದಿಲ್ಲ. ನಾವು ಅವ್ರನ್ನ ಗುರು ಅಂತೇಳಿ ಸದ್ಗುರುಗಳು ಅಂತೇಳಿ ಅವ್ರನ್ನ ನಾವು ತಿಳ್ಕೊತೇವೆ ಕರೆ. ಆದ್ರೆ ನಿಜವಾದ ಸದ್ಗುರುಗಳು ನಾನು ಸದ್ಗುರು ಇದ್ದನಿ ಅನ್ನುವಂಥದ್ದು ಅವ್ರ ಕನಸಿನಾಗ ಸಹಿತ ಬರುವುದಿಲ್ಲ, ಬರಬಾರ್ದಂತಾರವ್ರು. ಏನ್ರಿ? ಯಾರು ತನ್ನ ಗುರುವಿನ ಅಖಂಡ ಶಿಷ್ಯತ್ವವನ್ನು ಪರಿಪಾಲನೆ ಮಾಡ್ಕೊಂಡು ಬಂದಾರ, ತನ್ನ ಸದ್ಗುರುವಿಗೆ ಸಂಪೂರ್ಣ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಾರ, ಆ ಗುರುಕೃಪೆಯಿಂದ ಆ ನಿರ್ಗುಣ ಪರಬ್ರಹ್ಮ ಯಾರು ಹೃದಯದಲ್ಲಿ ಬಿಂಬಿಸಿದಲ್ಲ ಅವ್ರು ಮಾತ್ರ ಸದ್ಗುರುಗಳು ಅಂತಂತಾರೆ. ನೋಡ್ರಿ, ಇಷ್ಟೆಲ್ಲ ಇದು ಅದ. ಇನ್ನ ಅವರಂತಲೇ ಗುರುತ್ವ ಇಲ್ಲ. ಕೆಲವೊಬ್ಬರು ಇನ್ನು ಗುರು ಅಂತ ಅನಿಸ್ಕೊಂಡಿರುವುದಿಲ್ಲ. ಕೆಲವೊಬ್ಬರು ಗುರು ಅನ್ನುವಂಥ ಪದವಿನೇ ಅವರು ಯಾರು ಅವ್ರಿಗೆ ಅನಿಸ್ಕೊಂಡಿರುವುದಿಲ್ಲ, ಯಾರು ಅಂದಿರುವುದಿಲ್ಲ. ಅಂದ ಮಾತ್ರಕ್ಕ ಅವ್ರಂತಲ್ಲಿ ಜ್ಞಾನ ಇಲ್ಲ ಅಂತ ತಿಳ್ಕೊಬೇಡ್ರಂತಾರೆ. ಅದಕ್ಕೆ ಸದ್ಗುರುಗಳು ನಮಗತ್ತನೇ ಇರ್ತಾರ. ಅವ್ರೇನು ಬೇರೆ ಇರೋದಿಲ್ಲ. ಈಗ ಮಹಾಸ್ವಾಮಿ ಬೇರೆ ಏನಿದ್ರು, ಅವರು ಒಬ್ಬ ಬ್ರಾಹ್ಮಣ ರೂಪದೊಳಗೆ ಇದ್ರು. ಅವ್ರು ನಾ ಹಿಂಗಿದ್ದನಿ ಅನ್ನುವಂಥ ಸಹಿತ ಯಾರಿಗೂ ತಿಳಿಸಿಕೊಡ್ತಿದ್ದಿಲ್ಲ. ಅವ್ರು ಇರೋದು ಹೆಂಗೆ. ದಾಸರಾಜಾರಾಮ್ ಮಹಾರಾಜರು ಹೆಂಗಿದ್ರು, ಅವರು ನಮಗತ್ತನೇ ಇದ್ರು. ಆದ್ರೆ ಅವರಲ್ಲಿ ಇರುವಂತ ಜ್ಞಾನ ಏನದಲ್ಲ, ಅದು ಅಪಾರವಾದಂಥ ಶುದ್ಧ ಜ್ಞಾನ, ಬ್ರಹ್ಮಜ್ಞಾನದಿಂದ ತುಂಬಿ ತುಳುಕ್ತಿದ್ರು ಅವರು. ಏನು ಅದಕ್ಕೆ ಅವ್ರ ಗುರು ಅಂತ ಅವ್ರಿಗೇನು ಗುರುವಿನ ಪದವಿಗೆ ಹೋಗೇ ಇಲ್ಲ, ಯಾರೋ ಅವ್ರ ಗುರುಗಳಂತ ಅನ್ನೋದಿಲ್ಲ ಅಂದ್ರೂ ಅವ್ರನ್ನ ನೀವು ಆ ಸ್ಥಿತಿಗೆ ಹೋದವ್ರು ಅಲ್ಲ ಅಂತ ತಿಳ್ಕೊಬೇಡ್ರಿ. ಎಲ್ಲಿ ಅಂತ ಶುದ್ಧ ಜ್ಞಾನದ, ಎಲ್ಲಿ ಅಂತ ಬ್ರಹ್ಮಜ್ಞಾನದ, ಎಲ್ಲಿ ಅಂತ ಒಂದು ಆನಂದದ ಸ್ವರೂಪ ನಿಮಗೆ ಕಾಣಿಸ್ತದ, ಅದು ಸದ್ಗುರುವಿನ ಸ್ಥಿತಿ ಅಂತ ತಿಳ್ಕೊರಿ ಅಂತಂತ. ಇನ್ನು ಸದ್ಗುರುಗಳು ಹೆಂಗಿರ್ತಾರಂದ್ರ, ಅಂತ ಅಪಾರ ಜ್ಞಾನ ಅವ್ರಂತಲ್ಲಿದ್ರು ಸಹಿತ
ಅಹಂಕಾರ ಮಾತ್ರ ಶೂನ್ಯ ಆಗಿರ್ತದೆ. ಇವೆಲ್ಲ ಲಕ್ಷಣ ನಾವು ವಿಚಾರ ಮಾಡ್ಬೇಕಂತಾರ. ಅಪಾರ ಜ್ಞಾನ, ಇಂಥ ಬ್ರಹ್ಮಜ್ಞಾನ ಇದ್ರು ಸಹಿತ ಅವರು ಅಹಂಕಾರ ಶೂನ್ಯ. ಅವರಂತಲ್ಲಿ ಎಳ್ಳಷ್ಟು ಅಹಂಕಾರ ಇರುದಿಲ್ಲ. ಅವರಂತಾರ ಜೇ ಅಖಂಡ ಸಾವಧಾನ ಜಯಾಸ ತ್ರಿಕಾಳೆ ಜ್ಞಾನ ಸರ್ವಕಾಲ ನಿರ್ವಿಮಾನ ಆತ್ಮಜ್ಞಾನಿ. ಆತ್ಮಜ್ಞಾನಿ ಸದ್ಗುರುವಿನ ಲಕ್ಷಣ ಹೇಳುವತ್ನಾಗ ಸಮರ್ಥರು ದಾಸಬೋಧನಲ್ಲಿ ಹೇಳ್ತಾರ, ಯಾವಾಗಲೂ ಎಚ್ಚರದಿಂದಿರೋರು ಅಂದ್ರೆ ಏನು, ಮಲ್ಕೊಳಾರ್ದವ್ರಲ್ಲ. ಯಾವಾಗಲೂ ಕಾಮ, ಕ್ರೋಧ, ಮೋಹ, ಲೋಹ, ಮದ, ಮತ್ಸರ 6 ಏನು ಸಡ್ವೈರ್ಯವಲ್ಲ, ಇವು ತಮಗೆ ಅಂಟಿಕೊಳ್ಳಾರ್ದಂಗೆ ಎಚ್ಚರಿರೋರು. ವಿಷಯ ವಾಸನೆಗಳಿಂದ ಎಚ್ಚರಿರೋರು ಏನ್ರಿ ಇವು. ಹಿಂಗೆ ಯಾವಾಗಲೂ ಜಯ ಅಖಂಡ ಸಾವಧಾನ ಜಯಾಸ ತ್ರಿಕಾಳೆ ಜ್ಞಾನ. ಯಾರಿಗೆ 3 ಕಾಲದ ಜ್ಞಾನದ ಅಂದ್ರ ಭೂತ, ಭವಿಷ್ಯ ಮತ್ತು ವರ್ತಮಾನ, ಈ 3 ಕಾಲದ ಜ್ಞಾನ ಯಾರಿಗದ, ಇಷ್ಟಿದ್ರು ಸಹಿತ ನಿರಭಿಮಾನಿಗಳಿದ್ದಾರ. ಸಣ್ಣವ್ರ ಜೊತೆ ಸಣ್ಣವ್ರ ಗತೆ ಇರ್ತಾರ, ದೊಡ್ಡವ್ರ ಜೊತೆ ದೊಡ್ಡವ್ರ ಗತೆ ಇರ್ತಾರ, ಕಲ್ತವ್ರ ಜೊತೆ ಕಲ್ತವ್ರ ಗತೆ ಇರ್ತಾರ. ಯಾರಿಗೆ ಯಾವ ರೀತಿ ಬೋಧ ಮಾಡ್ಬೇಕನ್ನುವಂಥದ್ದನ್ನ ಅವರ ಆಂತರಿಕ ಸ್ಥಿತಿ ನೋಡ್ಕೊಂಡು ಅಷ್ಟೇ ಪ್ರಮಾಣದಾಗ ಬೋಧ ಮಾಡಿ ಅವ್ರ ಮುಂದಿನ ಅಧ್ಯಾತ್ಮದೊಳಗೆ ಮುಂದಿನ ಮೆಟ್ಲಕ್ಕೆ ಕರ್ಕೊಂಡು ಹೋಗುವಂತಹ ಆ ಮಾತೃ ಸ್ವರೂಪ ಏನದಲ್ಲ, ಅದು ಸದ್ಗುರುಗಳ ಸ್ವರೂಪದ ಅಂತಂತಾರ. ಇನ್ನ ಅವರಿಗೆ ಸದ್ಗುರುಗಳಿಗೆ ಕರುಣೆ ಅಪಾರ ಕರುಣ ಇರ್ತಾವಂತಲ್ಲಿ. ಅವರು ಹೆಂಗಿರ್ತಾರಂದ್ರೆ ಭೂತ ಮಾತ್ರದಲ್ಲಿ ಕರುಣ ತುಂಬ ಅರಿತಿರ್ತದ. ತುಕಾಮಣೆ ಸುಖ ಪರಾವಿಯ ಸುಖ ಅಮೃತ ಹೇಮಕ್ಕೆ ಸ್ರವತಸಿ. ತುಕಾರಾಮ್ ಮಹಾರಾಜರಂತಾರೆ ಹೆಂಗಿರ್ತಾರಂದ್ರ ಮತ್ತೊಬ್ರು ಸುಖದೊಳಗ ತಮ್ಮ ಸುಖವನ್ನು ನೋಡ್ತಿರ್ತಾರ. ಮತ್ತೊಬ್ರು ಸುಖ ಕಂಡ್ರಿಲ್ಲೋ ಅವ್ರಿಗೆ ಆನಂದ ಆಗ್ತಿರ್ತದ. ನಾವು ಸಾಮಾನ್ಯರ ಹಂಗಲ್ಲ. ಮತ್ತೊಬ್ಬರಿಗೆ ಸುಖ ಆದ್ರೆ ನಮಗ ಅಷ್ಟೇ ಪ್ರಮಾಣದಾಗ ದುಃಖ ಮಾಡ್ಕೋತಿರ್ತೀವಿ. ಯಾಕಂದ್ರ ನಮಗಿಂತ ಮುಂದೆ ಯಾರೂ ಹೋಗಬಾರ್ದು, ನಮಗಿಂತ ಸುಖದಿಂದ ಯಾರೂ ಇರಬಾರ್ದು. ಹೀಗೆಲ್ಲ ಅಜ್ಞಾನ ಆವರಿಸಿದಂತಹ ಅಜ್ಞಾನಿಗಳು ನಾವು. ಆದ್ರೆ ಸದ್ಗುರುನಾಥ ಹೆಂಗಿರ್ತಾನಂದ್ರೆ ತುಕಾಮಣೆ ಸುಖ ಪರಾವಿಯ ಸುಖೆ. ಮತ್ತೊಬ್ಬರ ಸುಖ ಏನದಲ್ಲ, ಆ ಸುಖದೊಳಗೆ ತಾವು ಏನಪ್ಪಾ ಅಂದ್ರೆ ಅಷ್ಟ ಆನಂದ ಪಡ್ತಿರ್ತಾರ. ಅವ್ರ ಮುಖದಿಂದ ಬರುವಂತ ವಾಣಿ ಹೆಂಗಿರ್ತಂದ್ರ ಅಮೃತ ಹೇಮುಖಿ ಸ್ರವತಸಿ. ಅವ್ರ ಮುಖದಿಂದ ಅಮೃತನೇ ಬರ್ಲಿಕ್ಕತ್ತದರಪ್ಪ, ಸುರಿಲಿಕ್ಕತ್ತನ ಅಂತೇಳಿ ಮಾತಾಡೋರು ಯಾರಿದ್ರಂದ್ರೆ ಅವರು ಸದ್ಗುರುಗಳ ಲಕ್ಷಣವನ್ನು ಹೊಂದಿರ್ತಾರ ಅಂತೇಳಿ ತಿಳ್ಕೊರಿ. ಅಂದ್ರ ಅಪಾರ ಕರುಣೆ ಇರ್ತ. ಆದ್ರೆ ಸ್ವಾರ್ಥ ಏನೂ ಇರುದಿಲ್ಲ ಅವರಿಗೆ. ಅವರು ಶಿಷ್ಯರಿಂದ ಯಾರಿಂದನೂ ಏನೂ ಅಪೇಕ್ಷೆ ಮಾಡೋದಿಲ್ಲ, ಅಥವಾ ಯಾರ ಒಂದು ಶಿಷ್ಯತ್ವದಿಂದನೂ ತಾವು ಇದನ್ನು ಸಾಧಿಸ್ಕೋಬೇಕು ಅನ್ನುವಂಥ ಯಾವ ಸ್ವಾರ್ಥತೆನೂ ಅವರಂತಲೇ ಇರುವುದಿಲ್ಲ. ಇವೆಲ್ಲ ನೋಡ್ರಿ ನೀವು, ದಾಸ ರಾಜಾರಾಮ್ ಮಹಾರಾಜರಂತಲೇ, ಮಹಾಸ್ವಾಮಿ ಚಿದಂಬರರಂತಲೇ, ಸಂತ ವಿಠಾಬಾಯಿ ಅಂತಲೇ ಏನು ಆಗಿ ಹೋದಂಥ ಇಂಥ ಪರಮ ಭಕ್ತರೇನಾಗಿ ಹೋಗ್ಯಾರ, ಆತ್ಮ ಸಾಕ್ಷಾತ್ಕಾರಿ ಸ್ಥಿತಿ ಮುಟ್ಟಿದವರಿದ್ದಾರಲ್ಲ, ಅವರೆಲ್ಲ ಸದ್ಗುರುವಿನ ಲಕ್ಷಣ ಹೊಂದಿದವರಿದ್ದಾರ. ಆ ಲಕ್ಷಣಗಳನ್ನು ಇವತ್ತು ನಿಮಗ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಹೇಳಿಕತ್ತಾರ. ಇದು ಹೇಳುವಂತ ವಿಚಾರ ಅಲ್ಲ, ಖರೆ ನಮ್ಮ ಮೇಲಿನ ಅಪಾರ ಕರುಣೆ. ನೀವು ಹೋಗಿ ಗುರುವಿನನ್ನು ಮಾಡಿಕೊಂಡ್ರು ಸಹಿತ ನಿಮಗೆ ಏನಪ್ಪಾ ಅಂದ್ರೆ ಜೀವನದ ಸಾರ್ಥಕತೆ ಆಗಲಾರದಂಥ ಗುರುವಿನನ್ನ ನೀವು ಇದು ಹತ್ತಬೇಡ್ರಿ ಅಂತ ಒಬ್ಬ ಶ್ರೇಷ್ಠ ಗುರುವಿನ ಸದ್ಗುರುವಿನ ಲಕ್ಷಣ ನಿಮಗೆ ನಾ ಹೇಳ್ತೀನಿ. ಇವನ್ನೆಲ್ಲ ಲಕ್ಷಣ ನೋಡಿ ನೀವು ಅವರಿಗೆ ನಿಮ್ಮನ್ನು ಸಂಪೂರ್ಣ ಸಮರ್ಪಣೆ ಮಾಡ್ಕೊಂಡ್ಬಿಡ್ರಿ. ಹೆಂಗೆ ಸದ್ಗುರು ದಾಸರಾಜಾರಾಮ್ ಮಹಾರಾಜರು ಮಹಾಸ್ವಾಮಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು, ಸಂತ ವಿಠಾಬಾಯಿ ಹೆಂಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡ್ರು, ಶಿವಶಾಸ್ತ್ರಿಗಳು ಹೆಂಗೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡ್ರು, ಆಮೇಲೆ ಯಾರಪ್ಪ ಅಂದ್ರೆ ನಾನಾ ಸಕಾರಾಮ್ ತ್ರಿಂಬಕ್ ಗರ್ದೆ ಇಂಥ ವಿಶೇಷ ಏನು ಸಂತರು ಆಗಿ ಹೋದ್ರಲ್ಲ ಮಹಾಸ್ವಾಮಿ ಕಾಲದಾಗ, ಅವರು ಹೆಂಗೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡ್ಬಿಟ್ರು. ಒಮ್ಮೆ ಮಹಾಸ್ವಾಮಿ ದರ್ಶನಕ್ಕೆ ಬಂದವ್ರು ತಿರುಗಿ ಅವ್ರ ಮನೆಗೆ ಹೋಗ್ಲಿಲ್ಲ. ಎಂಥ ಒಂದು ವೈರಾಗ್ಯ ಅವರಂತಲ್ಲಿ ನಿರ್ಮಾಣ ಆಗಿರ್ಬೇಕು, ಎಂಥ ಒಂದು ಸದ್ಗುರುವಿನ ಪ್ರೇಮ ಅವರಂತಲ್ಲಿ ಇರಬೇಕು. ಇವೆಲ್ಲ ಬಾಯಿಲೆ ಹೇಳಲಿಕ್ಕೆ ಸರಳ ಆಗ್ತಾವ, ಖರೆ ಅದು ಸಾಮಾನ್ಯ ಸ್ಥಿತಿ ಅಲ್ಲ. ಎಲ್ಲಾ ಸಜ್ಜಿದ್ದು, ಚಲೋ ನೌಕರಿ ಇದ್ದು, 500 ಕುದುರೆ ಮೇಲೆ ರಿಸಾಲ್ದಾರ್ ಇದ್ದು, ಚಲೋ ಸುಂದರವಾದ ಹೆಂಡತಿ, ಚಂದ ಸಂಸಾರ, ಶ್ರೀಮಂತಿಕೆ, ದೇಹ ಸೌಷ್ಠವ ಎಲ್ಲ ಇದ್ರು ಸಹಿತ ದಾಸ ರಾಜಾರಾಮ್ ಮಹಾರಾಜರಿಗೆ ಸಗುಣ ಪರಮಾತ್ಮನ ದರ್ಶನ ಸಂಬಂಧ ಅವ್ರ ಮನ ಹಂಬಲ ಏರ್ಪಡ್ತಿತ್ಲ, ಅದ್ರಾಗ ಏನೂ ಕಡಿಮೆ ಆಗ್ಲಿಲ್ಲ. ಹಂಗ ನಮಗೂ ಮಹಾಸ್ವಾಮಿ ದರ್ಶನ ಎಂದಾಗಿತ್ತು, ಅವನ ಸ್ವರೂಪ ಸಾಕ್ಷಾತ್ಕಾರ ನನಗೆ ಎಂದಾಗಿತ್ತು. ಈ ತಳಮಳ ಶಿಷ್ಯನಂತಲ್ಲಿ ಯಾವಾಗಲೂ ಇರ್ಬೇಕಂತಾರು.
ಈ ತಳಮಳದಿಂದ ಎಷ್ಟು ತಳಮಳ ನಮ್ಮದು ತೀವ್ರ ಆಗ್ತದ ಅಷ್ಟು ಲಘುನೆ ನಮಗ ಸದ್ಗುರುಗಳ ಸ್ವರೂಪದ ಸಾಕ್ಷಾತ್ಕಾರ ಆಗ್ತಿರ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ತಿಳ್ಕೋಬೇಕು. ಇನ್ನೂ ನಾವು ಏನಪ್ಪಾ ಅಂದ್ರ ಸದ್ಗುರುಗಳ ಲಕ್ಷಣ ಹೇಳ್ಬೇಕಂದ್ರ, ನಿಜವಾದ ಸದ್ಗುರು ತನ್ನ ಬೆರಳನ್ನು ತನ್ನ ಕಡೆಗೆ ತೋರಿಸುವುದಿಲ್ಲ, ಪರಮಾತ್ಮನ ಕಡೆಗೆ ತೋರಿಸುತ್ತಾನೆ. ನನ್ನ ಭಕ್ತಿ ಮಾಡಂತ ಹಿಂಗೆ ಯಾರು ತೋರಿಸುವುದಿಲ್ಲ. ಅವರಂತಾರ ಭಗವಂತನ ಭಕ್ತಿ ಮಾಡಪ್ಪ ಅಂತೇಳಿ ಪರಮಾತ್ಮನ ಕಡೆ ಅವ್ರು ತೋರಿಸಿರ್ತಾರ. ಶಿಷ್ಯನನ್ನ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇರ್ತದೆ. ತಾವು ಪರಮಾತ್ಮನ ಇದ್ರೂ ಸಹಿತ ಅದನ್ನ ತೋರ್ಗೊಡ್ಲಾರ್ದ ಆ ಭಗವಂತನ ಭಕ್ತಿಗ ನಮ್ಮನ್ನು ಹಸ್ತಿರ್ತಾರಲ್ಲ, ನಾನೇ ಭಗವಂತ ಇದ್ದೇನೆ ಅಂತೇಳಿ ಅಕಸ್ಮಾತ್ ಅಂದು ನನ್ನ ಭಕ್ತಿ ನೀ ಮಾಡಂತೇಳಿ ತಮ್ಮ ಕಡೆ ಕೈ ಮಾಡಿ ತೋರಿಸ್ತಿದ್ದ ಅಂದ್ರೆ ಇನ್ನ ಸದ್ಗುರುವಿನ ಸ್ಥಿತಿಯ ಅಭಾವ ಅಲ್ಲಿ ಕಂಡು ಬರ್ತದಂತ ನಾವು ತಿಳ್ಕೋಬೇಕು. ಇನ್ನ ನನ್ನನ್ನೇ ನೋಡಿ ಎಂದು ಹೇಳುವುದಿಲ್ಲ. ನೀವು ನಂದೇ ಬಕ್ರಿ ಮಾಡ್ರಿ, ನಂದೇ ಪೂಜೆ ಮಾಡ್ರಿ, ನಾನೇ ನಿಮಗೆ ಸರ್ವಸ್ವ, ಹಿಂಗೆಲ್ಲ ವಿಚಾರಗಳನ್ನ ಸದ್ಗುರುವಿನ ಸ್ಥಿತಿಗೆ ಹೋದವರು ಹೇಳುವುದಿಲ್ಲ. ಇನ್ನ ನನ್ನ ಕಡೆ ನೋಡಬೇಡ, ನಿನ್ನೊಳಗಿರುವಂತಹ ಆ ಚಿದಂಬರ ಮಹಾಸ್ವಾಮಿಯ ಸ್ವರೂಪವನ್ನು ನೀನು ನೋಡು ಅಂತೇಳಿ ಯಾರಾದರೂ ನಿಮಗೆ ಹೇಳ್ತಿದ್ರಂದ್ರೆ ಅವರು ಸದ್ಗುರುವಿನ ಸ್ಥಿತಿಗೆ ಹೋಗ್ಯಾರಂತ ತಿಳ್ಕೋಬೇಕು ಅನ್ನುವಂಥದ್ದು ಈ ಒಂದು ಚರಣದ ಒಂದು ಅಭಿಪ್ರಾಯ. ಅದಕ್ಕೆ ಅವರಂದ್ರು ಇಂಥ ಒಂದು ಲಕ್ಷಣ ಇದ್ದವರು, ಇಂಥ ಒಂದು ಮಹಿಮೆ ಉಳ್ಳವರು ಸಿಗುವುದು ವಿರಳಾತೋ ಸದ್ಗುರು ಜಾಣ. ಅಂತ ಸದ್ಗುರು ಬಹಳ ವಿರಳಪ್ಪ. ಯಾಕಂದ್ರೆ ಅಂಗೀನಸಿಯ ಗುರುಪಣ ಇದ್ದ ತಾವು ಗುರು ಅಂತನ್ನುವಂಥ ಸ್ಥಿತಿಯೊಳಗೆ ಇರ್ಲಾರ್ದ, ತಾವು ಗುರು ಅಂತ ಯಾರಿಗೂ ಹೇಳ್ಕೊಳಾರ್ದ ಅತಿ ಸಣ್ಣವರೊಳಗೆ ಸಣ್ಣವರಾಗಿ ತಮ್ಮ ಶಿಷ್ಯನನ್ನ ಬ್ರಹ್ಮ ಪದವಿಗೆಲ್ಲ ಅದಕ್ಕಿಂತ ಮ್ಯಾಲಿಂದ ಏನಪ್ಪಾ ಅಂದ್ರೆ ಪರಬ್ರಹ್ಮನ ಸ್ಥಿತಿ ಹೋಗಿ ಮುಟ್ಟಿಸುವಂತಹ ಅಪಾರ ಕರುಣಾವಂತರು ಏನಿದ್ದಾರಲ್ಲ ಅವರು ಸದ್ಗುರುಗಳು ಅನ್ನುವಂಥ ಮಾತ ಈ ಒಂದೇ ನುಡಿಯೊಳಗಿನ ಅರ್ಥವನ್ನು ನಾವು ಗ್ರಹಿಸಬೇಕು. ಇನ್ನು ಎರಡನೇ ಚರಣ, ಈ ಅಭಂಗದ ಎರಡನೇ ಚರಣದಾಗ ಏನಂತಾರ ಅವರು, ಪೂಜಾ ಕರಿತೋ ಶಿಷ್ಯಾಚಿ ಅಂತ. ಪೂಜಾ ಕರಿತೋ ಶಿಷ್ಯಾಂಚಿ ಮಣೆ ಬ್ರಹ್ಮರೂಪ ತೂಚಿ. ನೋಡ್ರಿ ಎಷ್ಟು ಮಜಾ ಅದ ಇದು. ಶಿಷ್ಯರು ಪೂಜಾ ಮಾಡ್ತಾರಂತ ಸದ್ಗುರುಗಳು. ಮಣೆ ಬ್ರಹ್ಮರೂಪ ತೂಚಿ, ನೀನೇ ಬ್ರಹ್ಮ ಇದ್ದೀಯ ಅಂತ ಹೇಳ್ತಾರ. ಇದು ಸರಿ ಅದ. ಪೂಜಾ ಮಾಡ್ತಾರ ಅಂತಂದ್ರೆ ಏನದು? ಇದು ಸಾಮಾನ್ಯ ಅರ್ಥ ನಮಗ ಏನು, ಆದ್ರೆ ಸದ್ಗುರುಗಳು ಆ ಶಿಷ್ಯನನ್ನ ಸಣ್ಣವನಾಗಿ ತಮಕಿಂತ ಕೆಳಗ ಅಂತೇಳಿ ನೋಡುವುದಿಲ್ಲ. ಯಾಕಂದ್ರೆ ಅವನಲ್ಲಿ ಇರುವಂತ ಬ್ರಹ್ಮ ಸ್ವರೂಪವನ್ನು ಅವ್ರು ನೋಡ್ತಿರ್ತಾರೆ. ನಾವು ಸ್ವಲ್ಪ ತಿಳಿದೇವಂದ್ರೆ ತಿಳಿಲಾದವ್ರು ಕೆಳಗಿನ ಮಟ್ಟಕ್ಕೆ ಇಡ್ತೇವೆ. ನಾವೊಂದು ಏನೋ ಒಂದು ಯಾರೋ 4 ಮಂದಿ ಮಹಾರಾಜರ ಅಂದ್ರೆ ನಾವು ಹುಡುಕಿದ ಶಿಷ್ಯರನ್ನ ಏನಪ್ಪಾ ನಮ್ಮನ್ನು ಪ್ರೇಮ ಮಾಡೋರು ಶಿಷ್ಯ ಸ್ಥಾನದಾಗ ನೋಡ್ಬೇಕಂತೆ ಅಂತ ಒಂದು ಆಂತರಿಕ ಹೇತು ಇಟ್ಕೊಂಡು ಕೂತಿರ್ತೇವಲ್ಲ, ಇದು ಆ ಪರಮಾರ್ಥದ ಲಕ್ಷಣ ಅಲ್ಲ, ಸದ್ಗುರುವಿನ ಲಕ್ಷಣನೂ ಅಲ್ಲ, ಆ ಸ್ಥಿತಿನೂ ಅಲ್ಲ. ಅದೊಂದು ರೀತಿಯ ಅಜ್ಞಾನದ ಪರಮಾವಧಿ ಅಂತೇಳಿ ಅದಕ್ಕೆ ಅವ್ರಂತಾರ ಪೂಜಾ ಕರಿತೋ ಶಿಷ್ಯಾಚಿ ಅಂದ್ರೆ ಏನು, ಸದ್ಗುರುಗಳು ಅವನಲ್ಲಿರುವಂತ ಬ್ರಹ್ಮ ಸ್ವರೂಪಕ್ಕ ನಮಸ್ಕಾರ ಮಾಡ್ತಾರ. ಆ ಬ್ರಹ್ಮ ಸ್ವರೂಪನೇ ಅವರಿದ್ದಾರ ಅಂತ ತಿಳ್ಕೊಂಡೆ ತನ್ನ ಗುರುವಿನನ್ನ ಅಲ್ಲಿ ನೋಡ್ತಾನ. ನಮ್ಮ ಮಹಾರಾಜರಾದ್ರೆ ನೋಡ್ರಿ, ನಾವೆಲ್ಲ ಅವ್ರ ಮುಖದಿಂದನೇ ಕೇಳೆವು. ಅವ್ರ ಪ್ರವಚನ ಕೂತ್ರಂದ್ರ ನಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಿದ್ರು. ನೋಡಪ್ಪ ನೀವು ನನ್ನ ದೇವರಪ್ಪ ಅಂತಂತಿದ್ರು ಅವ್ರು ಕೈ ಮುಗಿದು, ನೀವು ನನ್ನ ದೇವರಪ್ಪ ಅಂತ. ಯಾಕಂದ್ರೆ ನಾವು ಅವ್ರ ಶಿಷ್ಯರ, ನಾವೇನ ಸಣ್ಣ ಸಣ್ಣವ್ರು ಸಹಿತ ಮೊದಲು ಮಾಡ್ಕೊಂಡು ನೀವು ನಮ್ಮ ದೇವರಪ್ಪ ಅಂತಂತಿದ್ರು. ಅಂದ್ರೆ ನಮ್ಮನ್ನ ದೇವಸ್ಥಾನದಾಗ ಯಾಕೆ ನಿಂದ್ರಿಸಿದ್ರು ಅಂದ್ರೆ ನಮ್ಮೊಳಗಿರುವಂತ ದೈವತ್ವವನ್ನು ಅವ್ರು ನೋಡ್ತಿದ್ರು. ದೈವತ್ವದಿಂದ ನೋಡ್ತಿದ್ರು. ಯಾರಾದರೂ ಅಂತ ಮಹಾನ್ ಸಂತರು ಬಂದ್ರಂದ್ರೆ ತಾವೇ ಎದ್ದು ಹೋಗಿ ಸಾಷ್ಟಾಂಗ ನಮಸ್ಕಾರ ಆಗ್ತಿದ್ರು. ಇಷ್ಟು ಒಂದು ಲಹಾನ್ಪನ, ನಾನು ಸಣ್ಣವ ಅನ್ನುವಂತಹ ಈ ಒಂದು ಭಾವ ಏನದಲ್ಲ, ಇದು ಕೇವಲ ಸದ್ಗುರುಗಳಂತಲ್ಲಿ ಸಿಗಲಿಕ್ಕೆ ಸಾಧ್ಯದ ಅಂತಾರು. ಏನ್ರಿ ಇದ್ರ ಅರ್ಥ ಅಂದ್ರೆ ಇಷ್ಟೇ, ಅವನಂತಲ್ಲಿರುವಂತ ಬ್ರಹ್ಮ ಸ್ವರೂಪವನ್ನ ಅವರು ಪ್ರೇಮ ಮಾಡ್ತಿದ್ರು, ಆ ಸ್ವರೂಪಕ್ಕೆ ನಮಸ್ಕಾರ ಮಾಡ್ತಿದ್ರು. ಅಂದ್ರ ಇದ್ರ ಅರ್ಥ ಪೂಜಾ ಅಂದ್ರೆ ಪೂಜಾ ಅಲ್ಲ, ಇದು ಹಿಂಗ ಇನ್ನ ಶಿಷ್ಯನಲ್ಲಿ ಸದ್ಗುರುನಾಥ ದೋಷ ಒಂದೇ ನೋಡುವುದಿಲ್ಲ, ಅವನೊಳಗಿರುವಂತ ಏನು ದಿವ್ಯತೆ ಅದ, ಅವನಂತಲ್ಲಿರುವಂತ ಆತ್ಮ ಪ್ರಭೆ ಏನದಲ್ಲ ಅದನ್ನು ತೋರಿಸಿಕೊಡ್ತಾನಂತ. ನಮ್ಮಲ್ಲಿ ಸಣ್ಣವ್ರಂತ ನೋಡುದಿಲ್ಲ ಅವರು. ನೀನು ಸಾಮಾನ್ಯನಲ್ಲಪ್ಪ, ನಿನ್ನೊಳಗಿರುವಂತ ಸ್ವರೂಪ ಏನದಲ್ಲ ಅದು ನಂದೇ ಸ್ವರೂಪದ ಅಂತ ಹೇಳಿ
ಹೇಳ್ಕೊಡ್ತಾರ. ಅದಕ್ಕೆ ಇವ್ರೇನಂದ್ರು, ಮಣೆ ಪೂಜಾ ಕರಿತೋ ಶಿಷ್ಯಾಚಿ ಮಣೆ ಬ್ರಹ್ಮರು, ನೀನೇ ಬ್ರಹ್ಮನಿದ್ದೀಪ, ನೀನು ಮತ್ಯಾರಲ್ಲ, ನೀನು ಮನುಜ, ನೀನು ಮನುಷ್ಯನಲ್ಲ, ನೀನು ಆ ಸ್ವರೂಪನೇ ಇದ್ದಿ. ಈ ದೇಹ ಬುದ್ಧಿಯಿಂದ ನೀನು ಆತ್ಮ ಬುದ್ಧಿಯೊಳಗೆ ಪ್ರವೇಶ ಮಾಡಿ ನೋಡು, ನೀನು ನಾನೇ ಆಗಿ ಅಂತ, ನೀನು ನಾನೇ ಇದ್ದಿ, ನಾನು ನೀನು ಭೇದ ಇಲ್ಲೇ ಇಲ್ಲ. ಈ ನಾನು ನೀನು ಭೇದಿಲ್ಲವನಂತ ಸ್ಥಿತಿಗೆ ಹೋಗಿ ನಾವು ಅಕಸ್ಮಾತ್ ಮಹಾಸ್ವಾಮಿಯ ಭಕ್ತಿಯನ್ನು ಮಾಡಿದೇವಂದ್ರ, ಅಥವಾ ನಮ್ಮ ಸದ್ಗುರುಗಳ ಒಂದು ಭಕ್ತಿಯನ್ನು ಮಾಡಿದೇವಂದ್ರ ಅವು ಮಾತ್ರ ಭಕ್ತ ಅನಿಸ್ಕೋತಾನಂತ. ವಿಭಕ್ತನವೇ ತೇ ಭಕ್ತಾನ್. ದೇವ ಭಕ್ತರಲ್ಲಿ ಭೇದ ಎಲ್ಲಿ ಅಳಿಸಿ ಹೋಗ್ಯದ, ನಾನೇ ನೀನಿದ್ದೀನಿ ಅನ್ನುವಂಥ ಸ್ಥಿತಿ ಒಳಗ ಆ ಸ್ಥಿತಿಗೆ ಹೋಗಿ ಗುರು ಶಿಷ್ಯ ಮುಟ್ಟಾರಲ್ಲ, ಅಲ್ಲಿ ಇಬ್ಬರ ನಿಂತಲ್ಲೂ ಭೇದಿಲ್ಲ. ಸಮರ್ಥರು ಒಂದ್ ಕಡೆ ಅಂತಾರ್ರಿ, ಗುರು ಶಿಷ್ಯ ಏಕಚಿ ಪದ ತೇಥೆ ನಾಹಿ ಭೇದ ಭೇದ ಪರಿ ಯಾ ದೇಹಾಚೆ ಸಂಬಂಧ ತೋಡಿಲ್ಲ ಪಾಯಿಜೆ. ಗುರು ಮತ್ತು ಶಿಷ್ಯ ಅನ್ನುವಂಥದ್ದು ಇವು ಎರಡು ಪದವಿ ಅಲ್ಲಂತಾರು, ಒಂದೇ ಪದವಿ, ಅದು ಒಂದೇ ಪದವಿ. ಆದ್ರೆ ಇದು ಯಾವಾಗ ಅನುಭವಕ್ಕೆ ಬರ್ತದೆ ಅಂದ್ರೆ, ಶಿಷ್ಯ ತನ್ನ ದೇಹ ಬುದ್ಧಿಯಿಂದ ಹೊರಗೆ ಬಂದ ಆತ್ಮಬುದ್ಧಿಯೊಳಗೆ ಪ್ರವೇಶ ಮಾಡಿದಾಗ ಇದು ಅನುಭವಕ್ಕೆ ಬರ್ತದೆ. ಇದೆಲ್ಲ ನಾಮಸ್ಮರಣೆಯಿಂದ ಸಾಧ್ಯ ಆಗ್ತದೆ ಅಂತಂತಾರೆ. ಆ ಶಿಷ್ಯ ಏನಂತಾನೆ, ನಾನು ಪಾಪಿ, ನಾನು ಅಜ್ಞಾನಿ, ನನ್ನಿಂದ ಏನೂ ಆಗುವುದಿಲ್ಲ ಎಂದು ಭಾವಿಸುತ್ತಿರ್ಬೋದು. ಆಗ ಸದ್ಗುರುಗಳು ಹೇಳ್ತಾರ, ನಿನ್ನ ಹೊರಗಿನ ದೋಷಗಳನ್ನು ಮೀರಿ, ಏನ್ ದೋಷಿ, ನಾ ದೋಷಿ ಪಾಪಿ ಇದ್ದನಂತಿಲ್ಲ, ಅವನ್ನೆಲ್ಲ ಮೀರಿ ನೋಡಿ ನೀನು ನಿನ್ನ ನಿಜವಾದ ಸ್ವರೂಪವನ್ನು ಅರಿತುಕೋ. ನೀನು ಕೇವಲ ಈ ದೇಹವಲ್ಲ, ನಿನ್ನೊಳಗೆ ಆ ಪರಮ ತತ್ವವಿದೆ ಅಂತೇಳಿ ಹೇಳೋರು ಯಾರಿದ್ರಂದ್ರ ಅವರು ಸದ್ಗುರುಗಳು. ಹೆಂಗಂದ್ರ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಜ್ಞಾನಿಗಳು. ಈಗ ಹೆಂಗ ಈ ಮೂರ್ತಿಕಾರ ಒಂದು ಎಲ್ಲಿಯೋ ಬಿದ್ದಂತ ಕಲ್ಲು ಆರಿಸ್ಕೊಂಡು ಬರ್ತಾನ. ಕಲ್ಲು ಆರಿಸ್ಕೊಂಡು ಬಂದ ಅದ್ರ ಒಳಗ ಮೂರ್ತಿಯನ್ನ ತಯಾರು ಮಾಡ್ತಾನ. ಏನು ಆ ಹೊರಗಿನಿಂದ ನೋಡಿದ್ರೆ ಆ ಕಲ್ಲಿನೊಳಗೆ ಎಲ್ಲಿ ಮೂರ್ತಿ ಅದಂದ್ರ ಮೂರ್ತಿ ಮೊದಲು ಇತ್ತದನ್ನು, ಅದನ್ನ ಹೊರಗೆ ತೆಗಿತಾನ ಅಷ್ಟೇ. ಹಂಗ ಕಲ್ಲಿನ ಗತಿಯ ನಾವಿರ್ಬೋದು ಕರೆ, ಆದ್ರ ನಮ್ಮೊಳಗಿರುವಂತಹ ಆ ಒಂದು ಸರ್ವಾಂಗ ಸುಂದರ ಅಂದ್ರೆ ಏನು, ಅಂಥ ಒಂದು ಆನಂದ ಸ್ವರೂಪದ ಮೂರ್ತಿಯನ್ನ ಹೊರಗೆ ತೆಗೆಯೋರು ಯಾರಿದ್ರೆ ಅವರು ಸದ್ಗುರುಗಳು. ಹೊಸ ತತ್ವ ಸೃಷ್ಟಿಸುವಲ್ಲಿ ಈಗಾಗಲೇ ಇರುವ ದಿವ್ಯತೆಯನ್ನು ಅರಿಯುವಂತೆ ಮಾಡುತ್ತಾನೆ. ಒಳಗೆ ನಾನು ಇಂಥ ಒಂದು ಪ್ರತಿಭೆ ಅಂದ, ಇಂಥ ಒಂದು ಸ್ಥಿತಿ ನಂದದ, ಅಗಮ್ಯ ಸ್ಥಿತಿ ನಂದದ ಅಂತೇಳಿ ಸದ್ಗುರುನಾಥ ಹೇಳ್ತಾನ. ಕಲ್ಲು ಅಕಸ್ಮಾತ್ ನನ್ನೊಳಗೆ ಏನಿದೆ ಅಂತ ಕೇಳ್ತಂದ್ರ ಶಿಲ್ಪಿ ಹೇಳ್ತಾನ, ನಿನ್ನೊಳಗಿರುವುದನ್ನು ನೀನು ಇನ್ನೂ ನೋಡಿಲ್ಲ ಅಂತ. ನಿನ್ನೊಳಗೆ ಏನಿದೆ ಅಂತ ನೀನ ನೋಡಿಲ್ಲ. ಹಂಗ ಸದ್ಗುರುಗಳು ನಿನ್ನೊಳಗಿರುವಂತಹ ರಾಮನನ್ನ, ನಿನ್ನೊಳಗಿರುವಂತಹ ಆ ಮಹಾಸ್ವಾಮಿಯ ಸ್ವರೂಪವನ್ನ ನೀನ ನೋಡಿಲ್ಲಪ್ಪ, ಅದನ್ನ ತೋರಿಸೋ ಸಂಬಂಧ ನಾ ಬಂದನಿ ಅಂತಾರ ಇವರು ಸದ್ಗುರುಗಳು. ಇಂಥ ಒಂದು ಸದ್ಗುರುವಿನ ಸ್ಥಿತಿ, ಅಗಮ್ಯ ಸ್ಥಿತಿಯನ್ನ ಇವತ್ತ ದಾಸ ರಾಜಾರಾಮ್ ಮಹಾರಾಜರು ನಿಮಗ ಈ ಅಭಂಗ ರೂಪದಿಂದ ಇಂಥ ಒಂದು ಗಂಭೀರ ವಿಚಾರಗಳನ್ನು ತಿಳಿಸ್ಲಿಕ್ಕತ್ತಾರ. ಮುಂದೆ ಏನಂತಾರ ಅವರು, ನಶೆ ಗುರುತ್ವ ಅಭಿಮಾನ ಸರ್ವಭೂತಿ ಬ್ರಹ್ಮಪೂರ್ಣ. ನಶೆ, ಸದ್ಗುರುವಿಗೆ ಗುರುತ್ವದ ಅಭಿಮಾನವಿರುವುದಿಲ್ಲ. ಅವರಂತಲ್ಲಿ ನಾನು ಗುರು ಅನ್ನುವಂಥ ಅಭಿಮಾನ್ಯ ಇರುವುದಿಲ್ಲ. ಅವನು ತನ್ನನ್ನು ಶ್ರೇಷ್ಠನೆಂದುಕೊಂಡು ಇತರರನ್ನು ಕೀಳಾಗಿ ನೋಡುವುದಿಲ್ಲ. ನಾವೊಬ್ಬ ಶ್ರೇಷ್ಠ, ಇವರೆಲ್ಲರೂ ಶಿಷ್ಯರು ಅಂತೇಳಿ ಅವರಿಂದ ಸೇವಾ ಮಾಡಿಸ್ಕೋಬೇಕು, ಅವ್ರ ಮೇಲೆ ನನ್ನ ಅಧಿಕಾರ ಚಲಾಯಿಸಬೇಕು ಅನ್ನೋವ ಆ ಸ್ಥಿತಿಗೆ ಹೋದವ ಅಲ್ಲ ಅಂತಂತಾರ. ಯಾಕಂದ್ರ ಸರ್ವಭೂತಿ ಬ್ರಹ್ಮಪೂರ್ಣ, ಎಲ್ಲದರಲ್ಲೂ ಬ್ರಹ್ಮನೇ ಇದ್ದಾನಂತೇಳಿ ಅವ್ರು ತಿಳ್ಕೊಂಡಾಗ ಯಾರನ್ನ ಸಣ್ಣ ಮಾಡ್ಲಿಕ್ಕೆ ಬರ್ತದ, ಯಾರಿಂದ ಸೇವಾ ತಗೋಬೇಕಂತ ಅಪೇಕ್ಷೆ ಮಾಡ್ಲಿಕ್ಕೆ ಬರ್ತದ, ಯಾರಿದ್ರಿಗೆ ನಾ ದೊಡ್ಡವ ಅಂತೇಳಿ ತಿಳ್ಕೊಳಿಕ್ ಬರ್ತದ ಹೇಳ್ರಿ. ಇವೆಲ್ಲ ಅಜ್ಞಾನ ಅನಿಸ್ಕೋತಾವ. ಅದಕ್ಕ ಸರ್ವಭೂತಗಳಲ್ಲಿ ಪರಿಪೂರ್ಣ ಆದಂತ ಬ್ರಹ್ಮ ವಸ್ತುವೇ ಕಾಣುತ್ತಾನವ ಸದ್ಗುರುನಾಥ್. ಎಲ್ಲ ಚರಾಚರದೊಳಗ, ಎಲ್ಲ ಏನಪ್ಪಾ ಅಂದ್ರ ಜೀವಿಗಳೊಳಗ, ಪ್ರಾಣಿಗಳೊಳಗ, ಆಮೇಲೆ ಕಲ್ಲು, ಕಟ್ಟಿಗೆ, ಮರ, ಚರ ಅಚರ ಎಲ್ಲದರಲ್ಲಿಯೂ ಓತಪ್ರೋತವಾಗಿ ತುಂಬಿದಂತಹ
ಆ ಪರವಸ್ತುನೇ ತಾನು ನೋಡ್ತಾನ, ಅದು ತನ್ನೊಳಗೂ ಅದ ಅಂತ ಅವ್ನಿಗೆ ಗೊತ್ತಿರ್ತದ, ಎಲ್ಲಾ ಕಡೆನೂ ತುಂಬಿದ ಅಂದಾಗ ಅಲ್ಲಿ ಯಾವ ಭೇದ ಇರಲಾರ್ದಕ್ಕಾಗಿ ಅವನಂತಲ್ಲಿ ನಾ ದೊಡ್ಡವ ಚಿಕ್ಕವ, ನಾನು ಶ್ರೀಮಂತ, ಇವು ಬಡವ, ಒಬ್ಬ ಜ್ಞಾನಿ ಇನ್ನೊಬ್ಬ ಅಜ್ಞಾನಿ, ಒಬ್ಬ ಮಾನವ, ಇವು ಪ್ರಾಣಿ, ಹಿಂಗೆ ಯಾವ ಭೇದ ಇರಲಾರ್ದ ಎಲ್ಲರೊಳಗೂ ಆ ಬ್ರಹ್ಮ ವಸ್ತುವನ್ನು ನೋಡ್ಕೊತ ಎಲ್ಲರನ್ನೂ ಅಷ್ಟೇ ಪ್ರೇಮ ಮಾಡ್ತಾನೆ. ತನ್ನ ಗುರುವಿನ ಒಂದು ಪ್ರೀತಿಯನ್ನು ಪ್ರೇಮ ಹೆಂಗ್ ಮಾಡ್ತಿರ್ತಾನಲ್ಲ ಭಕ್ತಿ, ಹಂಗೆ ಎಲ್ಲರ ಮೇಲೂ ಅದೇ ಪ್ರೇಮವನ್ನು ಇಟ್ಟಿರ್ತಾನಲ್ಲ. ಇದು ಒಂದು ಸದ್ಗುರುವಿನ ವಿಶೇಷ ಒಂದು ಏನಪ್ಪಾ ಅಂದ್ರ ಮಹಿಮೆಯದ ಲಕ್ಷಣದ ಅಂತ ಹೇಳ್ತಾರ. ಇನ್ನ ಪರಮಾರ್ಥ ಮಾರ್ಗದಲ್ಲಿ ಎಲ್ಲರಲ್ಲೂ ದೇವರಿದ್ದಾನೆ ಎಂದು ಹೇಳುವುದು ಸುಲಭ. ಇದನ್ನು ಹೇಳಲಿಕ್ಕೆ ಸರಳದ, ನಾವು ಹೇಳ್ಬೋದು ಪ್ರವಚನದಾಗ. ಎಲ್ಲಾ ಕಡೆ ತುಂಬ್ಯಾನ ಸದ್ಗುರುನಾಥ ಮಹಾಸ್ವಾಮಿ, ಎಲ್ಲರಲ್ಲಿ ತುಂಬ್ಯಾನ. ಮಹಾಸ್ವಾಮಿ ಚಿದಂಬರರ ಒಂದು ಉಪದೇಶದೊಳಗೆ ಮೊದಲೇ ಒಂದು ಲಕ್ಷಣ ಬರ್ತ ನೋಡ್ರಿ. ಯಾವಾಗಲೂ ಒಳ್ಳೆಯದನ್ನೇ ನುಡೀರಿ ಅಂತ ಒಂದು ಮೊದಲೇದಿದ್ರೆ, ಎರಡನೇದ್ರೊಳಗೆ ಎಲ್ಲರಲ್ಲೂ ಚಿದಂಬರನು, ಎಲ್ಲರ ಹೃದಯಾಕಾಶದಲ್ಲಿ ಚಿದಂಬರನು ಕುಳಿತು ಎಲ್ಲವನ್ನೂ ವೀಕ್ಷಿಸುತ್ತಾನೆ ಎಂದು ತಿಳಿದು ನೀವು ನಡೀರಿ ಅನ್ನುವಂಥದ್ದು ಒಂದು ಉಪದೇಶ ಚಿದಂಬರ ಮಹಾಸ್ವಾಮಿದದ. ಹಂಗ ಎಲ್ಲರಲ್ಲಿಯೂ ಇದ್ದಾನ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡುವುದು ಹೇಳಲಿಕ್ಕೆ ಸಾಧ್ಯದ. ಕರೆ ಅದನ್ನ ತಿಳ್ಕೊಬೇಕಾಗಿತ್ತಂದ್ರೆ, ಹಂಗೆ ನಡಿಬೇಕಾಗಿತ್ತಂದ್ರೆ ಅದು ಆ ಸ್ಥಿತಿಗೆ ನೀವು ಹೋಗ್ಲಿಕ್ಕೆ ಬೇಕಂತಾರೆ. ಇವತ್ತು ನಾವಾಗಲಿ ನೀವಾಗಲಿ ಈ ಒಂದು ಪರಮಾರ್ಥ ಮಾರ್ಗದೊಳಗೆ ನಡೆಯೋರ್ನ ಹೆಂಗೆ ತಿಳ್ಕೊಬೇಕಂದ್ರೆ, ನಮ್ಮ ಸದ್ಗುರುನೇ ಎಲ್ಲ ಕಡೆ ಇದ್ದಾನ, ಆ ಮಹಾಸ್ವಾಮಿನೇ ಎಲ್ಲ ಕಡೆ ತುಂಬ್ಯಾನ ಅಂದಾಗ ನಮ್ಮಲ್ಲಿ ರಾಗ ದ್ವೇಷಾದಿಗಳು ಯಾಕೆ ಬರ್ತಾವ? ಒಬ್ಬರು ಮೇಲ, ಒಬ್ಬರು ಕೀಳ, ಶ್ರೀಮಂತ ಬಡವ, ನಾನೇ ಶಾಣೆ, ನನಗೆ ಎಲ್ಲ ತಿಳಿದದ, ಇವೆಲ್ಲ ಏನೇನು ಹುಚ್ಚುಚ್ಚಾರ ನಮ್ಮ ಕಲ್ಪನೆಗಳವಲ್ಲ, ಅಹಂಕಾರದ ಒಂದು ಅಹಂ ಮತ್ತು ಮಮಕಾರದಿಂದ ತುಂಬಿದಂಥ ಕಲ್ಪನೆಗಳು, ಇವೆಲ್ಲನೂ ಹೋಗ್ಬೇಕಂತಾರ. ಯಾಕಂದ್ರೆ ಬರೇ ಬಾಯಿಲೆ ಅನ್ನೋದಲ್ಲ, ಹಂಗೆ ತಿಳ್ಕೊಂಡು ನಡೆದು ಇದನ್ನ ನೋಡ್ತಾನ ಭಗವಂತ. ಈಗ ನಮಗೆ ಮಹಾಸ್ವಾಮಿ ನಮ್ಮಿಂದ ಏನ್ ನೋಡ್ತಾನ? ಇಷ್ಟು ವರ್ಷದಿಂದ ಸತ್ಸಂಗ ಮಾಡ್ಲಿಕ್ಕತ್ತಾರ, ಇಷ್ಟು ಅಧ್ಯಾತ್ಮ ಶ್ರವಣ ಮಾಡ್ಲಿಕ್ಕತ್ತಾರ, ಇಷ್ಟು ಅಭಂಗಗಳನ್ನು ಇವ್ರು ಬಾಯ್ಪಾಟ್ ಮಾಡ್ತಾರ, ಇಷ್ಟು ಉತ್ಸವಾದಿಗಳಲ್ಲಿ ಭಾಗವಹಿಸ್ತಾರ, ಇಷ್ಟು ಕೀರ್ತನ ಪ್ರವಚನಗಳಾದಿಗಳನ್ನ ಮಾಡ್ತಾರ. ಖರೆ ಇವ್ರು ತಿಳ್ಕೊಂಡು ನಾನು ಎಲ್ಲ ಕಡೆ ನಾನೇ ಇದ್ದನನು ಅನ್ನುವಂಥದ್ದನ್ನ ಪರೀಕ್ಷೆ ಮಾಡ್ತಾನ. ಬರೇ ಏನಪ್ಪಾ ಅಂದ್ರೆ ದೇವರ ದೇವಸ್ಥಾನದಾಗ ಇದ್ದಾನಂತ ಏನ್ ತಿಳ್ಕೊತೀವಲ್ಲ ನಾವು. ಈಗ ಮಹಾಸ್ವಾಮಿ ಎಲ್ಲಿ ಮುರುಗೋಡದಾಗಿದ್ದಾರ, ಎಲ್ಲಿ ಚಿದಂಬರ ಗುಡಿಯವಲ್ಲ ಅಲ್ಲಿದ್ದಾರ, ಎಲ್ಲಿ ಮಹಾರಾಜರ ಮಠ ಅದ, ಕುಬಕಡ್ಯಾಗ ರಂಗರಾವ್ ಮಹಾರಾಜರ ಮಠ ಎಲ್ಲ ಅಲ್ಲಿ ರಂಗರಾವ್, ಈ ಏನು ಆ ಮಠದೊಳಗ ಗುಡಿಯೊಳಗ ಅಷ್ಟೇ ಭಗವಂತ ಇದ್ದಾನಂತ ತಿಳ್ಕೋದು, ಇದು ನಾವು ಮಾಡುವಂತ ಭಕ್ತಿಯ ಮೊದಲನೇ ಮೆಟ್ಲು ಅಂತಾರ. ಇದು ಇನ್ನ ಸ್ಟಾರ್ಟ್ ಅಲ್ಲ, ಮೊದಲೇ ಪೌಟಣಿಗೆ ಹತ್ತಿದಂಗ ದೇವ್ರ ಗುಡಿಯೊಳಗೆ ದೇವರಿದ್ದಾನ ಅನ್ನುವಂಥದ್ದು. ಆದ್ರೆ ದೇವರನ್ನು ಸರ್ವ ಜೀವಿಗಳಲ್ಲಿ ಕಾಣುವುದು ನಾವು ಮಾಡುವಂತ ಭಕ್ತಿಯ ಪರಿಪಕ್ವವಾದ ಭಕ್ತಿ. ಹಂಗಂದ್ರೆ ಎಲ್ಲರೊಳಗೂ ನನ್ನ ಮಹಾಸ್ವಾಮಿ ಇದ್ದಾನಂತ ತಿಳ್ಕೋದು. ಇವನ್ನೆಲ್ಲ ನಾವು ಇವತ್ತಿನ ಈ ಒಂದು ಅಭಂಗದ ಮುಖಾಂತರ ಇವನ್ ಜೀವನದೊಳಗೆ ಅಳವಡಿಸ್ಕೋಬೇಕು. ನಾವು ಇದನ್ನ ಅಳವಡಿಸ್ಕೊಂಡು ನಡೆದೇವಂದ್ರೆ ಮಾತ್ರ ಈ ದಾಸ್ ರಾಜಾರಾಮ್ ಮಹಾರಾಜರು ಇಂಥ ಗಂಭೀರ ವಿಷಯ ನಮಗೆ ತಿಳಿಸ್ಲಿಕ್ಕತ್ತಾರಲ್ಲ, ಅದು ಸಾರ್ಥಕತೆ ಆಗ್ತದ. ಆಮೇಲೆ ಆ ಅಭಂಗದ ಇನ್ನೂ ಗುಹ್ಯವಾದ ಅರ್ಥ ನಮಗೆ ಅನುಭವಕ್ಕೆ ಬರ್ತದ ಅಂತನ್ನುವಂಥ ಮಾತ ನಾವಿಲ್ಲಿ ನೆನಪಿಸ್ಕೋಬೇಕು. ಸದ್ಗುರುವಿನ ದೃಷ್ಟಿಯೊಳಗ ಎಲ್ಲರಲ್ಲಿಯೂ ಅದೇ ಚೈತನ್ಯ ತುಂಬಿದೊಂದು ತಿಳಿದು ಒಂದು ಕಾರಣ. ಅವರು ಯಾರನ್ನೂ ದ್ವೇಷಿಸುವುದಿಲ್ಲ. ಹಿಂಗೆ ತಿಳ್ಕೊಂಡು ಅವ್ರು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಮೇಲೂ ಅಹಂಕಾರದಿಂದ ವರ್ತಿಸುವುದಿಲ್ಲ. ಇದು ಈ ಅಭಂಗದ ಮೂರನೇ ಚರಣ ಅಂದ್ರೆ ಯಾವುದದು? ನಶೆ ಗುರುತ್ವ ಅಭಿಮಾನ. ಗುರು ಅನ್ನುವಂತ ಅಭಿಮಾನ ಶೂನ್ಯರಾಗಿರ್ತಾರ. ಸರ್ವಭೂತ ಮಾತ್ರದಲ್ಲಿ ಆ ಬ್ರಹ್ಮಪೂರ್ಣ ವಸ್ತುವನ್ನ ಅವರು ಕಾಣ್ತಿರ್ತಾರ. ಎಲ್ಲಾ ಕಡೆ ಬ್ರಹ್ಮ ವಸ್ತುನೇ ತುಂಬ್ಯದನ್ನುವಂಥದ್ದು ಅವರಿಗೆ ಅದೇನಪ್ಪಾ ಅಂದ್ರೆ ಆ ಒಂದು ಸ್ಥಿತಿಯನ್ನು, ಆ ಒಂದು ದೃಷ್ಟಿ ನಿರ್ಮಾಣ ಆಗಿರ್ತದ, ಜ್ಞಾನ ದೃಷ್ಟಿ ಅಂತ ಹೇಳ್ತಾರೆ. ಇನ್ನು ಅಭಂಗದ ನಾಲ್ಕನೇ ಚರಣದಾಗ ಅಂತಾರ, ಮಣೆ ಚಿದಂಬರ ದಾಸ ಸದ್ಗುರು ಮಂಜೆ ತಯಾಸ. ಅದಕ್ಕಾಗಿ ಚಿದಂಬರ ದಾಸರಾದರ ದಾಸ ರಾಜಾರಾಮರು ಹೇಳ್ತಾರ, ಇಂಥವರನ್ನ ಮಾತ್ರ ನೀವು ಸದ್ಗುರುವೆಂದು ಕರೆಯಬೇಕು. ಸದ್ಗುರುಗಳ ನಿಜವಾದ ಪರೀಕ್ಷೆ ಹೆಂಗ್ ಮಾಡ್ಬೇಕು ಹಂಗಾರ ನಾವು? ಅಂದ್ರೆ ಇನ್ಮೇಲೆ ಅಂದ್ರೆ ಅಹಂಕಾರ ಅದನೋ ಅವ್ರಂತಲೇ ನೋಡ್ಬೇಕು.
ಇರ್ಲಿಲ್ಲ ಅಂದ್ರೆ ಅವ್ರು ಸದ್ಗುರು ಸ್ಥಿತಿಗೆ ಹೋಗ್ಯಾರ ಅಂತ ತಿಳ್ಕೊಬೇಕು. ಇನ್ನು ಸ್ವಾರ್ಥವಿದೆ ಏನಂತ ನೋಡ್ಬೇಕು, ಅಲ್ಲಿ ಇರ್ಲಿಲ್ಲ ಅಂದ್ರೆ ಅವ್ರು ಸದ್ಗುರು ಸ್ಥಿತಿಗೆ ಹೋಗ್ಯಾರ ಅಂತ ತಿಳ್ಕೊಬೇಕು. ಸರ್ವಭೂತಗಳಲ್ಲಿ ಬ್ರಹ್ಮ ದೃಷ್ಟಿ ಇದೆ ಅಂತ ನೋಡ್ಬೇಕು, ಇತ್ತು ಅಂದ್ರೆ ಹೌದು ಅಂತ ಇವರೇ ಗುರು ಸದ್ಗುರುಗಳ ಸ್ಥಿತಿ ಪಾದು. ಶಿಷ್ಯನನ್ನು ತನ್ನಲ್ಲೇ ಇವ ನನ್ನ ಬಿಟ್ಟು ಎಲ್ಲಿ ಹೋಗಿರಬಾರ್ದು, ನನ್ನ ಅಂಡರ್ನಾಗೆ ಇರ್ಬೇಕಂತ ಅಂತಿದ್ದ ಅಂದ್ರೆ ಏನ ಹಂಗ ಅನ್ಲಾರ್ದ ಅವನ ಒಂದು ಏನಪ್ಪಾ ಅದ್ರೊಳಗಿನ ಬ್ರಹ್ಮ ವಸ್ತುವನ್ನು ನೋಡ್ತಿರ್ತಾನಲ್ಲ, ಅವು ಮಾತ್ರ ಸದ್ಗುರು ಅಂತ ತಿಳ್ಕೋಬೇಕು. ಇದು ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ನಿಮಗ ನೀಡಿರುವಂತಹ ಸಂದೇಶ. ಇನ್ನು ಕೊನೆಯದಾಗಿ ದಾಸ ರಾಜಾರಾಮ್ ಮಹಾರಾಜ್ ಸಂದೇಶ ಏನಪ್ಪಾ ಅಂದ್ರ, ಸದ್ಗುರು ಎಂದರೆ ತನ್ನ ಮಹಿಮೆಯನ್ನು ಹೇಳಿಕೊಳ್ಳುವವನು ಅಲ್ಲ. ಇವನ್ ಲಕ್ಷ ಕೊಟ್ಟು ಕೇಳ್ಬಿಡ್ರಿ. ಇವಷ್ಟು ಲಾಸ್ಟ್ ಪಾಯಿಂಟ್ ಆತಂದ್ರೆ ಇವತ್ತಿನ ಸೇವಾಕ ನಾವು ವಿರಾಮ ಕೊಡ್ಲಿಕ್ಕೆ ಬರ್ತದ. ಸದ್ಗುರು ಎಂದರೆ ತನ್ನ ಮಹಿಮೆಯನ್ನು ಹೇಳಿಕೊಳ್ಳುವವನು ಅಲ್ಲ, ಶಿಷ್ಯನೊಳಗಿನ ಮಹಿಮೆಯನ್ನು ಎಚ್ಚರಿಸುವವನು ಇವ ಸದ್ಗುರು. ಎರಡನೇದು, ಸದ್ಗುರು ಎಂದರೆ ಶಿಷ್ಯನನ್ನು ತನ್ನ ಭಕ್ತನನ್ನಾಗಿ ಉಳಿಸಿಕೊಳ್ಳುವವನಲ್ಲ, ಅವನನ್ನು ಭಗವಂತನ ಭಕ್ತನನ್ನಾಗಿ ಅಂತಿಮವಾಗಿ ತನ್ನ ಸ್ವರೂಪದ ಅರಿವನ್ನೇ ಮಾಡಿಕೊಡುವಂತವಿದ್ದಾನ ಅವ ಸದ್ಗುರು. ಇನ್ನು ಮೂರನೇದು, ಸದ್ಗುರು ಎಂದರೆ ನಾನು ಎನ್ನ ಅಹಂಕಾರವನ್ನು ಬೆಳೆಸುವವನು ಅಲ್ಲ. ಸದ್ಗುರು ಅಹಂಕಾರವನ್ನು ಬೆಳೆಸುವವನಲ್ಲ, ನಾನು ಯಾರು ಎಂಬ ವಿಚಾರವನ್ನು ಹುಟ್ಟಿಸುವನು, ನಾನು ಯಾರು ಅನ್ನುವಂಥದ್ದು ಹುಟ್ಟಿಸುವವ. ಕೊನೆಯದಾಗಿ ಸರ್ವಭೂತಿ ಬ್ರಹ್ಮಪೂರ್ಣ ಎಂಬ ದೃಷ್ಟಿ ನಮ್ಮ ಜೀವನದಲ್ಲಿ ಬಂದಾಗಲೇ ಈ ಅಭಂಗದ ನಿಜವಾದ ಅರ್ಥ ನಮ್ಮೊಳಗೆ ಅರಳುತ್ತದೆ. ಅಂದ್ರೆ ಕೊನೆಯದಾಗಿ ಏನ್ ಹೇಳಿದ್ರು, ಸರ್ವಭೂತಿ ಬ್ರಹ್ಮಪೂರ್ಣ, ಎಲ್ಲರಲ್ಲಿಯೂ ನನ್ನ ಮಹಾಸ್ವಾಮಿ ತುಂಬ್ಯಾನಂತ ಯಾವಾಗ ನಮಗೆ ಖಾತ್ರಿಯಾಗಿ ಆ ರೀತಿ ನಾವು ಜೀವನದೊಳಗೆ ಎಲ್ಲರಿಂದನೂ ಪ್ರೇಮದಿಂದ, ಎಲ್ಲರ ಜೊತೆ ಪ್ರೇಮದಿಂದ ನಡ್ಕೊಳಿಕತ್ತೇವು, ಯಾರ ಜೊತೆನೂ ಅಹಂಕಾರ, ದ್ವೇಷ, ಅಸೂಯೆ, ತಿರಸ್ಕಾರ ಇವ್ಯಾವೂ ಮಾಡ್ಲಾರ್ದೆ ಪ್ರೇಮೇ ಪ್ರೇಮ, ಪ್ರೇಮ ಸುಖದೆ ಪ್ರೇಮ ಸುಖದೆ ಅಂತ ಒಂದು ಪ್ರೇಮ ಸ್ವರೂಪ ನಮ್ಮದಾತು ಅಂದ್ರೆ ಈ ಅಭಂಗದ ಅರ್ಥ ಇನ್ನೂ ನಮ್ಮಲ್ಲಿ ಅಂತರಂಗದಾಗ ಆಳ್ತ ಅಂತ ಹೇಳ್ತಾರ. ಅದರಿಂದ ನಾವು ಸದ್ಗುರುಗಳ ಚರಣದಲ್ಲಿ ಹೀಗೆ ಪ್ರಾರ್ಥಿಸೋಣ. ಗುರುಗಳಿಗೆ ಅಂತಲ್ಲಿ ಏನ್ ಪ್ರಾರ್ಥಿಸಬೇಕು, ಗುರುದೇವ ನಿಮ್ಮ ಪಾದಗಳಲ್ಲಿ ಭಕ್ತಿ ಕೊಡು ಅಂತ ಪುಣ್ಯ ಪ್ರಾರ್ಥಿಸ್ಕೋಬೇಕು. ನಿಮ್ಮ ವಾಕ್ಯದಲ್ಲಿ ಶ್ರದ್ಧೆ ಕೊಡಿ ನಮಗ ಅಂತ ಕೇಳಬೇಕು. ಅಹಂಕಾರವನ್ನು ಬಿಡುವ ಶಕ್ತಿ ಕೊಡಿ ಅಂತ ಮಹಾಸ್ವಾಮಿ ಅಂತೇಳಿ ಕೇಳಬೇಕು. ಎಲ್ಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನು ಕಾಣುವ ಸಮದೃಷ್ಟಿ ಕೊಡ್ರಿ ಅಂತ ಕೇಳಬೇಕು. ಇನ್ನು ನಮ್ಮ ಜೀವನವೇ ನಿಮ್ಮ ಉಪದೇಶಕ್ಕೆ ಸಾಕ್ಷಿಯಾಗುವಂತೆ ಅಂದ್ರ ಇಷ್ಟೋ ತನಕ ಹೇಳಿದ್ದು ಇದು ನಮ್ಮ ಜೀವನದಾಗ ಪೂರ್ಣ ಅಳವಡಿಕೆ ಆಗಬೇಕು. ನಮ್ಮನ್ನು ನೋಡಿದ್ರ ನಮ್ಮ ಗುರುವಿನ ಒಂದು ಕೀರ್ತಿಯನ್ನ ಜಗತ್ತು ಕೊಂಡಾಡಬೇಕು. ಹಾ ಎಂಥ ಶಿಷ್ಯರಪ್ಪ, ಏನಪ್ಪ ಅವ್ರ ಜೀವನ, ಅವ್ರು ನೋಡಿದ್ರ ಎಂಥ ಗುರುವಿನ ಶಿಷ್ಯರಪ್ಪ ಅಂತೇಳಿ ನಮ್ಮನ್ನು ನೋಡಿ ನಮ್ಮ ಗುರುವಿನನ್ನು ಕೊಂಡಾಡುವಂತ ಒಂದು ಸ್ಥಿತಿ ಏನದಲ್ಲ, ಇದು ಆತು ಅಂತಂದ್ರ ನಿಜವಾಗಿಯೂ ಏನಪ್ಪಾ ಅಂದ್ರೆ ಗುರು ಕೃಪೆಗೆ ನಾವು ನೀವುಗಳೆಲ್ಲ ಪಾತ್ರ ಆಗ್ತೇವು. ಆ ಮಹಾಸ್ವಾಮಿಯ ಕೃಪೆಯಿಂದ, ಆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ ನಿಮಗ ಈ ಒಂದು ನಮ್ಮ ಅಂತರಂಗದೊಳಗಿರುವಂತ ನಮ್ಮ ನಿಜವಾದ ಸ್ವರೂಪ ನಮಗ ಗೋಚರಾಗಿ ನಮ್ಮ ಜೀವನ ಸಾರ್ಥಕ ಆಗ್ತದ. ಅಂತ ಒಂದು ಕೃಪಾ, ಅಂತ ಒಂದು ಪ್ರೇರಣಾ ಮಹಾಸ್ವಾಮಿ ಚಿದಂಬರರು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಮ್ಮ ಮೇಲೆ ಮಾಡಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು विराम. आकल्पायुष्यवावे तयाकुळा माझ्या सगळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामामणे तया असावे कल्याण जामकनेदान पांडुरंग पुंडली कौरदार विठ्ठल पार्वती पदेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्ते स्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय श्रीराम. जय चिदंबर. ಆನಂದ ಆತಿಲ್ಲ ನಿಮಗೆಲ್ಲರಿಗೂ. ನೀವೆಲ್ಲರೂ ಅದು ಮಹಾಸ್ವಾಮಿ ಕೃಪೆನೆ, ನಿಮ್ಮೆಲ್ಲರ ಪ್ರೇಮ ನಮ್ಮ ಮೇಲದ. ಏನ್ ಎಲ್ಲ ಗುರುವಿನ ಕೃಪಾ ಅಲ್ರಿ.
ಸದ್ಗುರುಗಳ ಆಶೀರ್ವಾದ ಅವರೇನು ಒಳಗ್ ಬಂದು ನುಡ್ಸೋ ಹೊತ್ನ್ಯಾಗ ಮತ್ತದು ಅವ್ರದೇ ಎಲ್ಲ ಆಶೀರ್ವಾದ. ಇದ್ದೇ ಇದೆಯಲ್ರಿ ನಾವು ನೀವು ಕೂಡ ಅಲ್ಲ ಅಲ್ಲ ಅಲ್ರಿ ನಾವು ಸಹಿತ ನಿಮ್ಮೆಲ್ಲರಿಗೂ ಇಷ್ಟು ಪ್ರೇಮದಿಂದ ನೀವು ಶ್ರವಣ ಮಾಡ್ತಿಲ್ಲ, ನಿಮ್ಮೆಲ್ಲರಿಗೂ ದೀರ್ಘಗಂಡ ನಮಸ್ಕಾರ. ಏನ್ರಿ ಇಲ್ಲ ಮಾಡಬೇಕಲ್ರಿ, ಬರೇ ಕೇಳೋದ್ರಿಂದ ಆಗೋದಿಲ್ಲ, ಕೇಳಿದಂಗ ನಡಿಬೇಕಲ್ರಿ. ಹೌದೌದು ನಡಿಬೇಕ್ರಿ, ನಡಿಲಾರ್ದ ಅದು ಮೈಗೂಡ್ಲಾರ್ದ ಕೆಲಸ ಆಗೋದಿಲ್ಲ. ನಾವು ನೀವು ಕೊಡ್ಸೇ ಪ್ರಯತ್ನ ಅಲ್ಲ, ನಮ್ ಪ್ರಯತ್ನ ಬೇಕಲ್ರಿ. ಪ್ರಯತ್ನ ಇರ್ಲಿಲ್ಲ ಅಂದ್ರೆ ಕೃಪಾ ಆಗೋದಿಲ್ರಿ, ಪ್ರಯತ್ನ ಬೇಕು. ನಾವು ಏನು ಒಂದು ಅಲ್ಲ ಮತ್ತೀಗ ಸಾಧಕರಂದ್ರೇನು ಒಂದೊಂದೇ ಅವಗುಣಗಳನ್ನ ನೀವು ಕೇಳಿ ತಕ್ಕೋಬೇಕು, ಒಳ್ಳೆಯ ಗುಣಗಳನ್ನು ಧಾರಣ ಮಾಡಬೇಕು. ಮಹಾತ್ಮರು ಹೇಳಿದಂಗೆ ನಡೆಯುವಂತಹದ್ದು ಪ್ರಯತ್ನ ಅಲ್ಲ, ನಡೆಯಬೇಕು ಒಂದೊಂದು ಅಂದಾಗ ಸಂತೋಷ ಆಯ್ತು. ನಾವು ನೀವು ಕೂಡ್ಸೇನೆ ಏನಪ್ಪಾ ಅಂದ್ರೆ ಮುಂದುವರಿಯುವಂತಿ ಸಾಧನಾ ಮಾರ್ಗದೊಳಗ ಸದ್ಗುರುಗಳ ಕೃಪಾ. ನಮಸ್ಕಾರ. ಇಲ್ರಿ ತಿಳಿತದೆ, ಯಾಕೆ ತಿಳಿದಿಲ್ಲ. ಇಷ್ಟು ಪ್ರೇಮದಿಂದ ಶ್ರವಣ ಮಾಡ್ತೀರಂದ್ರೆ ಸ್ವಲ್ಪ ದಿವಸನಾಗ ಅದೆಲ್ಲ ಅನುಭವಕ್ಕೆ ಬರ್ತದೆ. ಏನದೇ ಏನ್ ಹಂಗೆ ಅವು ನೋಡ್ರಿ, ಗುಣಗಳ ಮೇಲೆ ಹೋಗ್ತದ. ಸತ್ತು ಗುಣ ಜಾಗೃತಿ ಮಾಡ್ಕೊಳಿಕತ್ತಿ ಅಂದ್ರೆ ಲಘುನೇ ಅವಗತ ಆಗ್ತದ. ಪ್ರಪಂಚದ ಮೇಲೆ ಮೋಹ ಕಡಿಮೆ ಮಾಡ್ಕೋಬೇಕು, ದುಷ್ಟ ಗುಣಗಳನ್ನ ಬಿಡಬೇಕು, ಆಲಸ್ಯ ನಿದ್ರೆ ಇವನ್ನೆಲ್ಲ ಅಳ್ಕೋಬೇಕು, ಗುರುವಿನ ಒಂದು ದರ್ಶನಕ್ಕಾಗಿ ಹಂಬಲ ಪಡಬೇಕು. ಇವೆಲ್ಲ ಕೆಲಸವ ಮಾಡೋಣ. ಏನು ಅವ್ರನ್ನೇ ಬೇಡ್ಕೊಂಡ್ರು, ಗುರುನಾಥನ ಬೇಡ್ಕೊಂಡಂತ ಹಾಗೆ ಆಗ್ತದ. ಆಯ್ತಾಯ್ತು ಆಯ್ತು, ಎಲ್ಲರಿಗೂ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರ. ಏನ್ರಿ ನಮಸ್ಕಾರ ನಮಸ್ಕಾರ. ಜೈ ಜೈ ಚಿದಂಬರಂ. ಉದ್ಧಾರ ಮಾಡಿ ನಿಮ್ಮಿಂದ ನಾವು ಒಂದ್ ಸ್ವಲ್ಪ ಕೇಳಿ ತಿಳ್ಕೊತೀವಪ್ಪ ಗುರುಗಳ. ಆನಂದ ಆಯ್ತು. ನೀವು ಆನಂದ ಪಟ್ರೆ ಮುಗಿತಲ್ರಿ, ಸೇವಾದ ಒಂದು ಫಲ ಸಿಕ್ಕಂಗೆ. ಅದೇನು ಮತ್ತೇನದ ಹೌದು. ಎಲ್ಲ ಮಹಾಸ್ವಾಮಿ ಇಚ್ಛಾ, ರಂಗರಾವ್ ಮಹಾರಾಜ್, ಸದ್ಗುರು ರಂಗರಾವ್ ಮಹಾರಾಜರ ಪ್ರೇರಣಾ ಅಂತೇಳಿ ನಮಗ ನಿಮ್ಗ ಕೂಡ್ಸ್ಯಾರ ಭಗವಂತ. ಏನ್ರಿ ಎಲ್ಲರೂ ಕೂಡ್ಸಿ ಮಾಡೋಣ್ರಿ ಭಕ್ತಿ. ಏನ್ರಿ ಜೈ ಚಿದಂಬರಂ. ಜೈ